ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಪ್ರೆಸೆಂಟ್ಸ್ ನಮ್ಮನೆ ಗೃಹಲಕ್ಷ್ಮಿ. ಸೊ ಎಲ್ಲ ಸಿರಿಕನ್ನಡ ವೀಕ್ಷಕರಿಗೆ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇವತ್ತಿನ ಸ್ಪೆಷಲ್ ಎಪಿಸೋಡ್ಗೆ ಸ್ಪೆಷಲ್ ಗೆಸ್ಟ್ ಟಿ.ಜಿ. ಸಂಗ್ರಾಮ್ ಸಿಂಗ್. ಸೊ ಇವರು ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕರ್ನಾಟಕ. ಸೊ ಇವ್ರನ್ನ ಫ್ಯಾಮಿಲಿ ನಿಮಗೆ ಪರಿಚಯಿಸ್ತೀನಿ, ಬನ್ನಿ. ಹೌದು ಮೇಡಮ್, ಸರ್ ತುಂಬಾ ರೊಮ್ಯಾಂಟಿಕ್ ಅಂತ. ಹೌದಾ? ಹೌದಾ, ಅವರಿಗೆ ಕೇಳಿ. ನನ್ನ ಕಡುಗಡೆ ರೊಮ್ಯಾಂಟಿಕ್ ಇದ್ದಾವೆ. ಎಂದು ನಿನ್ನನ್ನು ಮರೆತು ನಾನಿರಲಾರೆ. ಯಾವ್ದು ನೀವು ಫೇವ್ರೆಟ್? ಯಾವ್ದು ನೀವು ಆರ್ಡರ್ ಮಾಡಿ ಹೋದಾಗ? ನೀವು ನಿಮ್ದು ಹೇಳಿ, ನನ್ನ ಹೇಳ್ತೀನಿ. ಓಕೆ, ಎಲ್ರಿಗೂ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಪ್ರೆಸೆನ್ಸ್ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಲ್ಲ? ಸೂಪರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾವ ಸೂಪರ್ ಅಲ್ಲಿ ಸೂಪರ್ ಲೇಟ್ಗೆ ಡಬಲ್ ಸೂಪರ್ ಅಂತೀರಾ? ಅಷ್ಟೇ. ಓಕೆ ಅಮ್ಮ, ನೀವು ಹೇಗಿದ್ದೀರಾ? ಯಾಕಂದ್ರೆ ಮನೆಯವರಲ್ಲ, ಅವ್ರು ಹೆಡ್ ಆಫ್ ದಿ ಫ್ಯಾಮಿಲಿ. ಹೌದೌದು, ಹೋಮ್ ಮಿನಿಸ್ಟರ್ ತರ. ಅಷ್ಟು ಹೇಳ್ಬಿಟ್ರೆ ಸಾಕಲ್ಲ ಅವ್ರ. ನಾವು ಚೀಫ್ ಮಿನಿಸ್ಟರ್ ಡೌನ್ ಆಗ್ಬಿಡ್ತೀವಿ. ಓಕೆ ಮೇಡಮ್, ನಿಮ್ಮ ಹತ್ರನೇ ಕೇಳಬೇಕು ಅಂತಿದ್ದೆ. ಸರ್ ನಿಮಗೆ ಎಲ್ಲಿ ಸಿಕ್ಕಿದ್ರು ಮೇಡಮ್ ಫಸ್ಟ್ ಟೈಮ್? ಎಲ್ಲಿ ನೋಡಿದ್ರಿ? ನಾನು ಅವ್ರಿಗೆ ನಮ್ಮ ಊರು ಗುಲ್ಬರ್ಗ, ಕಲಬುರ್ಗಿ ಅಂತ. ಅಲ್ಲಿ ನನ್ನ ತವ್ರ ಮನೆ ಅದೇನೆ. ಅಲ್ಲಿ ಇವರು ಬಂದಿದ್ರು, ಅಲ್ಲಿ ಏನೋ ಕೆಲಸದ ಮೇಲೆ ಗುಲ್ಬರ್ಗಾಗೆ ಬಂದಿದ್ರು. ಅದು ನಮ್ಮ ತಂದೆ ಇಲ್ಲಿದ್ರು, ಎಲ್ಲಿ ಬ್ಯಾಂಗ್ಳೂರ್ನಲ್ಲಿದ್ರು ಅವರು. ಒಂದು ಇವ್ರು ಬರೋದು ನಮ್ಮ ತಂದೆಗೆ ಗೊತ್ತಿತ್ತು. ಅವರು ಅವ್ರ ಫ್ರೆಂಡಿಗೆ ಒಂದು ಟೆಲಿಗ್ರಾಮ್ ಕೊಟ್ಟಿದ್ರು. ಆ ಕಾಲದಲ್ಲಿ ಟೆಲಿಗ್ರಾಮ್ ಕೊಟ್ಟಿದ್ರು, ಈಗ ನಾನು ಹುಡುಗ ಬರ್ತಾನ, ನನ್ನ ಮನೆಗೆ ಕರ್ಕೊ ಹೋಗಿ ಅಂತ. ನಮ್ಮಮ್ಮ ಇದ್ದಿಲ್ಲ ಊರಿನಲ್ಲಿ. ಅವರು ನೆಲೋಗಿ ಅಂತ, ಜವ್ರಿಗೆ ಹತ್ರ ಊರಿದೆ ನೆಲೋಗಿ, ಅಲ್ಲಿ ಏನೋ ಒಂದು ಕೆಲಸ ಆಯಿತು, ನಮ್ಮಮ್ಮ ಹೋಗಿದ್ರು ಅಲ್ಲಿ. ಆಮೇಲೆ ಅವ್ರು ಬಂದುಬಿಟ್ಟು ನಾನು ಕೇಳಿದರು, ಹಿಂಗೆ ಟೆಲಿಗ್ರಾಮ್ ಬಂದಿದೆ, ನಾ ಹಿಂದಿನಲ್ಲೇ ಮಾತಾಡೋದು, ಬಂದಿದೆ, ಹಿಂಗೆ ಹುಡುಗ ಬಂದಿದ್ದಾನ, ಅಮ್ಮ ಎಲ್ಲಿ ಅಂತ. ಇಲ್ಲ, ಊರಿಗೆ ಹೋಗಿದ್ದಾರೆ ಅಂತ. ಯಾವುದೋ ಹುಡುಗ ಬಂದಿದ್ದಾನೆ, ಅಪ್ಪ ಹೇಳಿದ್ದಾರೆ ಕರ್ಕೊಬರ್ಬೇಕಿತ್ತು ಮನೆಗೆ ಅಂತಂದರು. ಆಮೇಲೆ ಸರಿ ಅಂತ ನಾನೇನು ಮಾಡಿದೆ, ಮಾರನೇ ದಿವಸ ನನಗೇನು ಗೊತ್ತು ಇವ್ರಂತ, ನನಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ. ನಾನು ಆಚೆ ನಿಂತಿದ್ದೀನಿ, ಸ್ವಲ್ಪ ವಸ್ತುಲ ಮೇಲೆ ನಿಂತಿದ್ದೀನಿ. ಯಾಕೆ ಆಚೆ ನಿಂತಿದ್ರಿ? ನಾನು ನೀರು ಸಲೆಗೆ. ನಾನು ಒಂದು ಫ್ರೆಂಡ್ ಇದ್ರು, ನನ್ನ ಫ್ರೆಂಡ್ ಶಾರದಾ ಅಂತ, ಈಗಿಲ್ಲ ಪಾಪ ಹುಡುಗಿ. ಹುಡುಗಿ ಹೇಳಿದೆ ನಾನು, ಯಾರೋ ನೋಡು ಬೆಂಗಳೂರಿಂದ ಕೋನ್ಸಾಕಿ ಏಕ್ ಲಡ್ಕಾ ಆ ರहा है ಬೆಂಗಳೂರು से, ಹಿಂಗೆ ನಮ್ಮ ಇದ್ರಲ್ಲಿ ಬೆಂಗಳೂರು से कोई लड़का आने वाला आ रहा है ऐसा पूछ कर गए ಕಾಕಾ ಅಂತಂದೆ. ಶಿವಕುಮಾರ್ ಕಾಕಾ ಅಂತ, ಅವರು ಇಲ್ಲ ಈಗ ಅಂತಂದೆ. ಹೌದು, ಇವರಲ್ಲಿ ಮುಂದೆ ನಿಂತು ಕೇಳ್ತಾ ಇದ್ದಾರೆ, ಇವ್ರು ಯಾಕೆ ಕೇಳಬೇಕಿತ್ತು ಆ ಮಾತು? ಹೇಳ್ಬೋದಾಗಿತ್ತಲ್ಲ, ನಾನೇ ಹುಡುಗ ಅಂತ. ಈಗೆಲ್ಲ ಧೈರ್ಯ. ಏನಂತ ಕೇಳಿದ್ರು ಮೇಡಮ್? ನನಗೆ ಅವರು ಇವ್ರ ಹೆಸರು ಇದ್ರ ಕೇಳಿದ್ರು, ಏನಂತ ಇವರಿಗೆ ನನಗಿದ್ರು. ಅವರು ಧರ್ಮವೀರ ಮನೆ ಯಾವುದು ಅಂತಂದ್ರೆ, ಇದೇ ಮನೆ ಅಂತಂದೆ ಅಷ್ಟೇನೆ. ಅವ್ರು ಆಮೇಲೆ ಹೋದ್ರು. ಅವ್ರಿಬ್ಬರಿಗೆ ಹುಡುಗರು ಸಿಕ್ಕಿದ್ರಂತ. ಅವ್ರ ಮನೆ ಎಲ್ಲಿ, ಬನ್ನಿ ನಾನು ಕರ್ಕೊ ಹೋಗ್ತೀನಿ ಅಂತ. ಹುಡುಗರು ಹಿಂದೆ ಬಿಟ್ಟಿದ್ದಾರೆ, ಇವ್ರ ಹಿಂದೆ. ಅವ್ರ ಮನೆಗೆ ಕರ್ಕೋಗಿ, ಇವ್ರಿಗೆ ಇಲ್ಲ ನಾನು ಹಿಂಗೆ ಹೋಗ್ತೀನಿ ಅಂತ ಸುಮ್ಮನೆ ನಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವರು. ಆಮೇಲೆ ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ರು ಅಷ್ಟೇನೆ. ಅಷ್ಟೇ? ಮನೆ ನೋಡ್ಕೊಂಡು ಹೋಗ್ಬೇಕು? ನಿಮ್ಮ ನೋಡ್ಕೊಂಡು? ನನಗೆ ನೋಡಿದ್ರು, ಮನೆ ನೋಡಿದ್ರು, ಯಾರಿಗೆ ಗೊತ್ತು? ಅವರಿಗೆ ಗೊತ್ತು. ಯಾರು ನೋಡಿದ್ರು ಸರ್? ಮೇಡಮ್ ನೋಡಿದ್ರ, ಮನೆ ನೋಡಿದ್ರ? ಫಸ್ಟು ನಿಂಗೆ ಏನೇ ಅದು ಹಿಂಗೆ ಕೇಳ್ತೀಯಲ್ಲ, ಅದು ಮನೆ ನೋಡಿದ್ರೆ ಏನು ನನಗೆ ಪ್ರಯೋಜನ ಏನು? ಆ ವಯಸ್ಸು ಹೆಂಗೆ ಅಂತ. ಆಗ ಯಾವ ಏಜ್ ಅಲ್ಲಿ ಇದ್ರಿ ನೀವು? ಆಗ ಜಸ್ಟ್ ಒಟ್ಟು 25. ಹಾಗಾದ್ರೆ ಮೇಡಮ್ ನೋಡಿರ್ತೀರ? ಮನೆ ನೋಡ್ತೀವ, ಮನೆ ನೋಡ್ಕೊಂಡು ಈಗ ಹೋಯ್ತು ಅಂತ ಹೇಳಿದ್ರೆ ಮುಗಿದಾಯ್ತು. ಆಗ ಫಸ್ಟ್ ಮೇಡಮ್ ನೋಡ್ದೇವು, ನೀರೆಲ್ಲ ಎತ್ಕೊಂಡಿದ್ರು, ಇದೇ ಹುಡುಗಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕತ್ತಲೆ ಬಗ್ಸ್ಕೊಂಡು ಹೊಟ್ಬಿಟ್ಟೆ. ಆಗ ಪೈಜಾಮ ಮತ್ತೆ ಒಂದು ಜುಬ್ಬ ಹಾಕೊಂಡು ಹೋಗಿದ್ದೆ ಆಗ. ಸೊ ಏನು ಅನ್ನಿಸ್ತು ಮೇಡಮ್ ನೀವು ಫಸ್ಟ್ ಟೈಮ್ ನೋಡಿದಾಗ? ನಿಮ್ಗೆ ಏನು ಅನ್ನಿಸ್ತು? ಫಸ್ಟ್ ಟೈಮ್ ನಾವು ನೋಡಿದಾಗ ಸರಿ ಅಂತ ಹೇಳಿದೆ, ಆಯ್ತು ಮುಂದೆ ನಡೀಲಿ ಅಂತ ಹೇಳಿದೆ. ಸುಮ್ಮನೆ ನಾವು ಕೂತ್ಬಿಟ್ರಿ ನಾವು. ಆಗ ಚೆನ್ನಾಗಿದ್ರು. ಆಗ ಶಿ ವಾಸ್ ವೆರಿ ಫೇರ್. ಈಗಿಲ್ಲ, ಚೆನ್ನಾಗಿಲ್ಲ. ಈಗ ಚೆನ್ನಾಗಿದೆ.
ಅಲ್ಲ ಶಿ ವಾಸ್ ವೆರಿ ಫೇರ್ ಅಂದ್ರಿ, ಮತ್ತೆ ಈಗ ನನ್ಸ್ಕಿಂಟೋನ್ ಇದ್ದಾರೆ, ಈಗಲೂ ಫೇರ್ ಇದ್ದಾರೆ ಅವರು. ಹೌದು, ಯಾಕಂತ ಹೇಳಿದ್ರೆ ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದೇ ಸನ್ನಿವೇಶಗಳು. ಆ ಸನ್ನಿವೇಶದಲ್ಲಿ ಈಗ ನಾವು ಶಿ ಇಸ್ 68 years ನಾವು. ಶಿ ಹ್ಯಾಸ್ ಸೀನ್ ಮೀ ಅಟ್ ದ ಏಜ್ ಆಫ್ ಅಬೌಟ್ 17 years 18 years. 16 years तुम देखो. ಇನ್ನ ಕಡಿಮೆ ಹೇಳ 12 ವರ್ಷ ಅಂತ ಹೇಳು. ನಿಜವಾಗಿ 17 ವರ್ಷದಲ್ಲಿ ಆಯ್ತು ಬಿಡು. ನೋಡಿದ್ದು ಒಂದು 2 ವರ್ಷಕ್ಕೆ ಮದುವೆ ಆಯ್ತು. ಆಗೆಲ್ಲ ಆಗೋಯ್ತ್ರಿ ಈಗೆಲ್ಲ. ಸೊ ಅವ್ರು ನೋಡಿದ ಎಷ್ಟು ತಿಂಗಳಿಗೆ ಮದುವೆ ಆಯ್ತು ನಿಮ್ದು? ತಿಂಗ್ಳಿಗ ಎಲ್ರಿ 1 ವರ್ಷ ಆದ್ಮೇಲೆ. 1 ವರ್ಷ ಆದ್ಮೇಲೆ ನಮ್ಮಪ್ಪ ಅಷ್ಟೊತ್ತಿಗೆ ಏನೇ ನಾನು ಹುಡುಗಿಗೆ ನೋಡ್ಕೊಂಡು ಬರ್ತೇನೆ, ಆಯ್ತು ಹೋಗಿ ಬನ್ನಿ ಅಂತ ಹೇಳಿದ್ರು. ಆಮೇಲೆ 1 ವರ್ಷ ಆದಮೇಲೆ ನೀನು 8 ದಿವಸ ಫೆಬ್ರವರಿ ತಿಂಗಳಲ್ಲಿ 1 ದಿವಸ ಲೀವ್ ಹಾಕಿದ್ದೆ, ಬಂದ್ಬಿಡು 1 ವಾರ. ಯಾಕಪ್ಪ ಅಂತ ಹೇಳಿ, ಮದುವೆ ಇದೆ ನಿಂದು ಅಂತ ಹೇಳಿದ್ರು. ಅಯ್ಯೋ, ರಾಯಚೂರಲ್ಲಿದ್ದೆ ಆಗ. ಸರಿ ಅಂತ ಹೇಳಿದೆ, ನಾವು ಬಂದೆ. ಸರಿ ನಮ್ಮಪ್ಪ ಬಸ್ ಗಿಸ್ ಮಾಡಿದ್ದ, ಸೀದಾ ಎಲ್ಲರೂ ಹೋದ್ವಿ ಎಲ್ಲ. ಮದುವೆ ದಿವಸ ನಾವು 8:40ಗೆ ಎಷ್ಟು ಬೆಳಗಿನ ಜಾವ ಆವಾಗ ನೋಡ್ದೆ ನೋಡಿ ಮಗ. ಐ ಸ್ಟಿಲ್ ರಿಮೆಂಬರ್ ದ ಟೈಮಿಂಗ್. 8:40ಗೆ. ಓಕೆ. ಸೊ ನೀವು 1 ವರ್ಷದಿಂದ ಆ ಬಿಂದಿಗೆ ನೀರು ತಗೊಂಡು ಆದ್ಮೇಲೆ ನೀವು ನೋಡಿದ್ದು 1 ವರ್ಷ ಬಿಟ್ಟು? 1 ವರ್ಷ ಬಿಟ್ಟು. ಅಲ್ಲಿವರೆಗೂ ನಾವು ಹೋಗ್ಲಿಲ್ಲ. ಮಧ್ಯ ನಿಮ್ದು ಮೀಟಿಂಗು, ಡೇಟಿಂಗು, ಚಾಟಿಂಗು ಏನಿರಲಿಲ್ಲ? ಅದೆಲ್ಲ ಈಗಿನ ಕಾಲದಲ್ಲಿ ಎಲ್ಲ ಚಾಟಿಂಗು ಮತ್ತೆ ಇದು ಪ್ರೀ ಮ್ಯಾರೇಜ್ ಶೂಟಿಂಗು ಅದೆಲ್ಲ ಇರ್ಲಿಲ್ಲ, ಆಗಲ್ಲ. ಆಯ್ತು ಅಂತ ಹೇಳಿದೆ, ಏನ್ ಮಾಡಿದೆ, ಮದುವೆ ಆಯ್ತು. ಹೌದು. ಈಗ ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್ ನಿಮಗೆ? 52 years ನಾವು ರನ್ನಿಂಗ್. 51 ಕಂಪ್ಲೀಟ್ ಆಗಿ 51ಗೆ ಬಿದ್ದಿದೆ ಈಗ. ಹೌದು ಮೇಡಮ್, ಸರ್ ತುಂಬಾ ರೊಮ್ಯಾಂಟಿಕ್ ಅಂತೆ, ಹೌದಾ? ಹೌದಾ, ಅವರಿಗೆ ಕೇಳಿ. ಹೌದಾ ಸರ್, ತುಂಬಾ ರೊಮ್ಯಾಂಟಿಕ್ ಅಂತೆ ನೀವು? ನಂದು ಕಡುಗಳೇ ರೊಮ್ಯಾಂಟಿಕ್ ಇದ್ದೇವೆ. ಒಂಥರ ರವಿಚಂದ್ರನ್ ಸರ್ ತರ ನೀವು. ನಡೆದಾಯ್ತು. ಓಕೆ, ನೀವು ನೈಟ್ ರೌಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಿದ್ರಂತ ಮೇಡಮ್ನ? ಹೌದು, ಅದೇ ಏನಾಯ್ತು, ಆಗ ಬೆಂಗಳೂರಲ್ಲೇ ಇದ್ವಿ. ಆಗ ನಾವು ಶ್ರೀರಾಮ್ಪುರದಲ್ಲಿದ್ದೆ. ಆಗ ನಾವು ಸೆಕೆಂಡ್ ಶೋ ಪಿಕ್ಚರ್ ನೋಡ್ತಾ ಇದ್ವಿ, ವಾರಕ್ಕೆ ಒಂದ್ಸಲಿ ಸೆಕೆಂಡ್ ಶೋ ಪಿಕ್ಚರ್. ಅದು ಪಿಕ್ಚರ್ಗಂತೂ ಫಿಕ್ಸ್. ನಂದು ನೈಟ್ ರೌಂಡ್ ಇದ್ದರೆ ಅವಾಗ ಬುಲೆಟ್ ಇತ್ತು ಆಗ ಇಬ್ರು ಹೋಗ್ತಾ ಇದ್ವಿ ಎಲ್ಲ. ಆ ಕಡೆ ಇದು ಮೆಜೆಸ್ಟಿಕ್ ಹೋಗ್ತಾ ಇದೆ, ಅದು ಡಿಫ್ರೆಂಟ್ ಯಾವುದೋ ಒಂದು ಒಳ್ಳೆ ಪಿಕ್ಚರ್ ಬರುತ್ತೋ ಹೋಗ್ತಾ ಇದ್ವಿ. ಅದೆಲ್ಲ 12:30 1 ಗಂಟೆಗೆ ಮುಗೀತಾ ಇತ್ತು ಪಿಕ್ಚರ್ ಸೆಕೆಂಡ್ ಶೋ. ಆಮೇಲೆ ಸೀದಾ ಮೋಟರ್ ಸೈಕಲ್ ತಗೊಂಡು ಸೀದಾ ನಡಿ ಸ್ವತಂತ್ರ ಪಾಳ್ಯದ ಒಳಗಡೆ. ಮೋಸ್ಟ್ ಡೇಂಜರಸ್ ಪ್ಲೇಸ್ ಅದು ಸ್ವತಂತ್ರ ಪಾಳ್ಯ. ಅಲ್ಲಿಗೆ ನಾವು ಡಬ್ ಅಂತ ಹೇಳಿದ್ರೆ ಹೊರಟ್ಬಿಡ್ತಾ ಇದ್ವಿ ಮೋಟರ್ ಸೈಕಲಲ್ಲಿ. ಹೌದಾ? ಹೌದು. ಕಾಂಪ್ಲೀಟ್ ಏರಿಯಾ ಎಲ್ಲ ರೌಂಡ್ ಹಾಕೊಂಡಿದ್ದೆ. ಬೈ ಅಬೌಟ್ 4 o'clock ಮನೆಗೆ ಹೋಗ್ಬೋದು. ಸ್ಟಿಲ್ ವಿ ರಿಮೆಂಬರ್. ಹೌದಾ? ಇವ್ರ ಅತ್ತೆ ಎಲ್ಲ ಬಂದಿದ್ರು, ಜೊತೆಯಲ್ಲಿ ಇರ್ಬೇಕಲ್ಲ. ಸೊ ನಿಮ್ಗೆ ಹಳೆದೆಲ್ಲ ಅಷ್ಟು ನೆನಪಿದೆ? ಅದೆಲ್ಲ ಇದೆ. ಕೆಲವೆಲ್ಲ ಇನ್ನು ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಆನ್ ಇನ್ ಮೈ ಮೈಂಡ್. ಹೌದಾ? ತಲೆಯಲ್ಲಿ. ಆಗ ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ ಸರ್ ನೀವು? ಹನಿಮೂನ್ಗ ನೀವು ಆಶ್ಚರ್ಯ ಪಡ್ತೀರಾ, ನಮ್ದೊಂದು ಫೋಟೋ ಇದೆ. ಎಲ್ಲಿದೆ? ಅಲ್ಲಿ ಹಾಕಿದೆ ರೂಮಲ್ಲಿ. ಅದು ಮೈಸೂರಿಗೆ ಹೋಗಿದ್ವಿ ನಾವು. ಹನಿಮೂನಿಗೆ ಮೈಸೂರಿಗೆ ಹೋಗಿದ್ರಾ? ಮೈಸೂರಿಗೆ ಬೃಂದಾವನ್ ಗಾರ್ಡನ್ಗೆ ನಮ್ದು ಹನಿಮೂನ್. ಅಲ್ಲಾದ್ಮೇಲೆ ನಾವು ಐ ವಾಸ್ ಇನ್ ರಾಯಚೂರಿಂದ ಮುಗಿಸ್ಕೊಂಡಿದ್ದೆ. ನಾನು ಇದಕ್ಕೆ ಯರಗರಾಗೆ ಬಂದೆ. ಯರಗರಾದಲ್ಲಿ ನಮ್ಗೆ ಕೇಳೋರು ಯಾರಿದ್ದಾರೆ, ಫಾದರ್ ಮದರ್ ಇಲ್ಲಿ ಭಾಳ ದೂರದಲ್ಲಿದ್ದರು, ನಡೀತಾ ಅಂತ ಹೇಳಿದೆ. ನಾವು ಅಲ್ಲಿ ಕರ್ನೂಲ್ ರೋಡಲ್ಲಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಬಂಡೆ ಮೇಲೆ ಕೂತ್ಕೊಳ್ತಾ ಇದ್ವಿ ಎಲ್ಲ. ಬಂಡೆ ಮೇಲೆ? ಸೊ ನಿಮ್ಮೊಂದು ಕ್ಯೂಟ್ ಲವ್ ಸ್ಟೋರಿ ಹಾಗಾದ್ರೆ ಮದುವೆ ಮೇಲೆ? ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಆಗ ನಡೆದೋಯ್ತಲ್ಲ ಲವ್ ಸ್ಟೋರಿ. ಹೀಗೆ ಅಲ್ಲ ಅಲ್ಲ ಸರ್, ಈಗ ನೋಡಿ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ 24 hours ಡ್ಯೂಟಿ ಇದ್ದೇ ಇರುತ್ತೆ. ಎಲ್ಲಾದ್ರೂ ಹೋದ್ರು ಟಕ್ ಅಂತ ಫೋನ್ ಬರುತ್ತೆ, ಹೋಗ್ತಾ ಇದ್ರು. ಬಟ್ ಹೆಂಗೆ ಮೇಂಟೈನ್ ಮಾಡ್ತಿದ್ರಿ ಫ್ಯಾಮಿಲಿನ ಅಂತ? ಫ್ಯಾಮಿಲಿನ ಮೇಂಟೆನೆನ್ಸ್ ಮಾಡೋದು, ಅದನ್ನ ವಿ ಶುಡ್ ಹ್ಯಾವ್ ದಟ್ ಗಟ್ಸ್. ಫ್ಯಾಮಿಲಿ ಮೇಂಟೈನ್ ಮಾಡೋದು ಟೈಮಿಂಗ್ಸ್ ಬೆಳಿಗ್ಗೆ 7 ಗಂಟೆಗೆಲ್ಲ ರೆಡಿ ಆಗಿರ್ಬೇಕು ಕಾಫಿ. ಅದು ಮನೆಯಲ್ಲಿ ಮಾತ್ರ ಹೋಗೋವಾಗ ಹೊರಗಡೆ ಹೆಜ್ಜೆ ಇಡೋವರೆಗೂ, ನಾನು ಶೂಸ್ ಹಾಕೊಂಡು ಹೊರಗಡೆ ಇರೋವರೆಗೂ ಅವರು ದೇ ಶುಡ್ ಬಿ ವೆರಿ ನಗ್ತಾ ಇರಬೇಕು. ಅವ್ರು ಏನಾನ ಕಿರಿಕಿರಿ ಮಾಡಿದ್ರು ಹೊರಗಡೆ ಕಿರಿಕಿರಿ. ಅದು ಚೆನ್ನಾಗಿರ್ಬೇಕು ಮನೆಯಲ್ಲಿ, ಹೌದಾ? ಇವ್ರೇನ ಕಿರಿಕಿರಿ ಮಾಡಿದ್ರು ನಾವು ಹೊರಗಡೆ ಹೋಗಿ ಸ್ಟೇಷನ್ ಅಲ್ಲೂ ಕಿರಿಕಿರಿನೇ. ಮತ್ತೆ ವಾಪಸ್ ಬಂದು ಎಲ್ಲ ಥಂಡ ಆದ್ಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದೆ ಹೋಗ್ತಾ ಇದ್ದೆ. ಅಲ್ಲ ಮೇಡಮ್, ಗಂಡ ಹೆಂಡತಂದ್ಮೇಲೆ ಮನೇಲಿ ಜಗಳ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಹೆಂಗೆ, ಯಾರು ಜಾಸ್ತಿ? ನಮ್ಮ ಮನೇಲಿ ಜಾಸ್ತಿ ಇವರೇ ಮಾಡೋದು. ಸ್ಟೇಷನ್ ಬಂದ್ ಕೋಪ ನಮ್ಮ ಮೇಲೆ ತೆಗಿಯೋದು. ಸ್ಟೇಷನ್ ಪಕ್ಕದಲ್ಲೇ ಸ್ಟೇಷನ್ ಇರೋದು. ಅಲ್ಲಿಂದ ರಾಜಾಜಿನಗರಲ್ಲಿ ಅಲ್ಲಿ ಆ ಕೋಪ ಎಲ್ಲ ನನ್ನ ಮೇಲೆ ತೆಗಿಯೋದು ಬಂದ್ಬಿಟ್ಟು. ಹೌದು, ಯಾವ ಸ್ಟೇಷನ್ ಇಲ್ಲಿದ್ರು ಹಾಗೇನೆ. ಹತ್ರ ಇರ್ತಿತ್ತು ಕ್ವಾರ್ಟರ್ಸ್, ದೂರ ಇದ್ರೆ ತಣ್ಣಗಾಗ್ಬಿಟ್ಟು ಬರ್ತಿದ್ರು. ಹತ್ರ ಪಕ್ಕದಲ್ಲಿ ಇತ್ತಲ್ಲ ನಲ್ಲಿ ಬರೋರು. ಸೊ ಯಾವ ಹೋಟೆಲಿಗೆ ಜಾಸ್ತಿ ನೀವು ಸುತ್ತಾಡ್ತಿದ್ರಿ?
ಯಾವ ಹೋಟೆಲ್ ಸುತ್ತಾಡ್ತಿದ್ರಿ ಜಾಸ್ತಿ? ಅದನ್ನು ಕೇಳಕ್ ಶುರು ಮಾಡಿದ್ರ ಮತ್ತೆ ಈಗೆಲ್ಲ ಇಲ್ಲ. ನಾವು ಹೋಗ್ತಾ ಇದ್ವಿ, ನಾವು ಒಂದು ಪಲಾಟೆ, ಇನ್ನ ಒಂದು ಕೊನಾರ್ಕ್. ಆ ಟೈಮ್ನಲ್ಲಿ ಕೊನಾರ್ಕ್ ಇತ್ತು. 85 ನಾವು 85 ಇಂದ ಹೋಗ್ತಾ ಇದೀವಿ ನಾವು. ಈಗಲೂ ಇದೆಯಾ ಅದು? ಅದು ಇಲ್ಲಿ ಸ್ಟಿಲ್ ಇಟ್ಟಿದ್ದಾರೆ, ಎರಡು ಹೋಟ್ಲು ಇದೆ. ಹೌದಾ? ಹೌದು, ಈಗಲೂ ಹೋಗ್ತೀರಾ? ಈಗಲೂ ಹೋಗ್ತೀವಿ. Very nice. ನಾವು ಮೊನ್ನೆ ಪಲಾಟೆಗೆ ಹೋಗಿದ್ವಿ ನಾವು. ಹೌದಾ? ಹೌದು. ಇಬ್ರು ಜೊತೆಗೆ ಹೋಗಿದ್ರಾ? ಆಗ ಇಬ್ರು ಈಗ ಅಲ್ಲೇ ಹೋಗೆಲ್ಲ ಹತ್ತಿ. ಈಗ ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ತೀವಿ. ಯಾವ್ದು ನೀವು ಫೇವ್ರೇಟ್ ಡಿಶ್ ಯಾವ್ದು ನೀವು ಆರ್ಡರ್ ಮಾಡೋದು ಪ್ರತಿ ಸಲ ಹೋದಾಗ? ನೀವು ನಿಮ್ದು ಹೇಳಿ, ನಂದು ಹೇಳ್ತೀನಿ. ನಾನು ಇವಾಗ ಬಿಟ್ಬಿಟ್ಟು ಹೇಳ್ಕೊಳ್ಳೆ ಅದಲ್ಲ. ಇಲ್ಲ ಮಗಳಿದ್ಲಲ್ಲ, ಅಮ್ಮ ಹೇಳಮ್ಮ ನೀನು, ನಮ್ಗೆ ಯಾಕೆ, ನಮ್ಗೆ ಇಸಿ ಏಜ್ ಕ್ವಶನ್ ಅಲ್ಲಿ ಆಗಲ್ಲ. ಅವರಿಗೆ ಕಲ್ಮಿ ಇಷ್ಟ, ಅವರಿಗೆ ಕಲ್ಮಿ ಕಬಾಬ್ ಇಷ್ಟ. ಯಾವುದು? ಕಲ್ಮಿ ಕಬಾಬ್. ಕಲ್ಮಿ ಕಬಾಬು ಎಲ್ಲ ತಿಂತಾ ಇದ್ದೆ. ಸೊ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ? 37 years. 37 years. ಹೆಂಗಿತ್ತು ಸರ್ ಜರ್ನಿ? ಭಾಳ ಸುಖ ಕಷ್ಟ ಸುಖ ಅದು ಬಂದೇ ಬರುತ್ತೆ. ಒಂದು ಮನುಷ್ಯನ ಒಂದು ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಅದು ಏರಿಳಿತ ಇದ್ದೇ ಇರುತ್ತೆ. ಸುಖ ಜಾಸ್ತಿ ಇರುತ್ತೆ, ಇದಕ್ಕೆ ದುಃಖ ಕಡಿಮೆ ಇರುತ್ತೆ. ನಡೀತದೆ ಅದೆಲ್ಲ. ನಾವು ಸವರ್ಸ್ಕೊಂಡು ಹೋಗ್ಬೇಕು. ವಿ ಹ್ಯಾವ್ ಶುಡ್ ಗ್ಯಾವ್ ವಿಲ್ ಪವರ್ ಅಷ್ಟೇ. ಆ ವಿಲ್ ಪವರ್ ಇದ್ದರೆ ಎಲ್ಲ ನಡೀತದೆ ಎಲ್ಲ. ವೀರಪ್ಪನೆಲ್ಲ ಮೀಟ್ ಮಾಡಿದ್ದೀರಂತ ನೀವು? ಹೌದಾ? ನಾವು ವೀರಪ್ಪನಿಗೆ ದೂರದಿಂದ ಇದ್ದೇನೆ. ವೀರಪ್ಪನ ನಾನು ಪೊಲೀಸ್ ಆಫೀಸರ್ ಅಂತ ಗೊತ್ತಿಲ್ಲ, ಅಲ್ಲೇ ಫೈರ್ ಮಾಡ್ಬಿಡ್ತಾ ಇದ್ದೆ. ಹೌದಾ? ಹೌದು. ಅವನಿಗೆ ಇನ್ನೂ ಒಂದು ಏನಾಗೋಯ್ತು, ನಾನು ದುಡ್ಡು ತಗೊಂಡು ಹೋಗಿದ್ನಲ್ಲ, ಅದಕ್ಕೆ ಅವನ ಕನ್ಸಿಡರೇಷನ್ ನಮಗೆ. ಅದಕ್ಕೊಂಚೂರು ಇರ್ಲಿ ಅಂತ ದುಡ್ಡು ತಗೊಂಡು ಹೋಗಿದ್ದೀರಲ್ವ? ರಾಮರಾಜು ಮನೆ ಫೋಟೋ ಇದೆ, ರಾಮರಾಜು ಮನೆದು. ಅಲ್ಲಿವರೆಗೂ ಅಲ್ಲಿಂದ ಒಂದು ಸ್ವಲ್ಪ ದೂರ ಅಲ್ಲಿ ನಿಂತಿರ್ತಾನೆ. ಅಷ್ಟು ಏನೇನು ಮಾಡ್ತಾರೆ ಇವನು ಅಂತ ಹೇಳಿದೆ. ಅಲ್ಲ ಸರ್, ನಿಮಗೆ ಭಯ ಆಗಿಲ್ವಾ? ಅಂದ್ರೆ ಅವರು ಪೊಲೀಸ್ ಆಫೀಸರ್ಸ್ ಏನು ಅಷ್ಟು ಬಹಳ ಚೆನ್ನಾಗಿದ್ದೆ ಆಗ. ಹೌದು, ಅಂದ್ರೆ ಹಂಗಲ್ಲ, ಅಂದ್ರೆ ಆಲ್ಮೋಸ್ಟ್ ಎಷ್ಟು ಪೊಲೀಸರನ್ನ ಸಾಯಿಸಿದ್ದಾರೆ. ಅಯ್ಯೋ, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಹೋಗ್ಲಿಲ್ಲ. ಆದ್ರೆ ನಾವೆಲ್ಲ ಧೈರ್ಯ ತಗೊಂಡು ಹೋಗ್ಬೇಕಷ್ಟೇ. ಈಗ ವೀರಪ್ಪನಿಗೆ ಹೋಗ್ತಾ ಇದ್ವಿ ಅಷ್ಟೇ. ಅಲ್ಲೊಬ್ರು ಸಬ್ ಇನ್ಸ್ಪೆಕ್ಟರ್ ಅಂದ್ರಪ್ಪ, ಅವನಿಗೆ ಚೆನ್ನಾಗಿ ಫ್ರೆಂಡ್ಶಿಪ್ ಇತ್ತು ವೀರಪ್ಪನ ಹತ್ರ. ಹೋಗೋಣ ಅಂತ ಹೇಳಿದ್ರೆ ಹೊಡೆದಾಕ್ಬಿಡ್ತಾನೆ ಸರ್. ಈಗ ಈಗ ನಮ್ಗೆ ಹಾಗೇನಿಲ್ಲ. ನಾವು ವೀರಪ್ಪನ ಆದರೆ ಆಯಿತು, ಎಂತೆಂಥ ಡಕಾಯಿಸ್ಗೆ ನಾವು ಹಿಡ್ಕೊಂಡು ಬರ್ತೀವಿ. ಲೈಕ್ ವೀರಪ್ಪನಿಗೆ ಹಿಡಿಯೋಕ್ಕಾಗಲ್ವಾ? ಆ ಒಂದು ಆಪರೇಷನಲ್ಲಿ ಹಾಕ್ಬಿಟ್ಟಿದ್ರೆ ನಾವು ಹಿಡಿತಾ ಇದ್ವಿ. 201 ನಮ್ಗೇನಾಗಿತ್ತು, ನಮಗೆ ಒಂದು ಹಣ ತೊಗೊಂಡೋಗಿದೆ, ಡಾಕ್ಟರ್ ರಾಜ್ಕುಮಾರ್ಗೆ ರಿಲೀಸ್ ಮಾಡ್ಕೊಂಡು ಬಾ ಅಂತ. ಆ ಒಂದು ಆಪರೇಷನ್ ಒಂದೇ ಒಂದು, ದಟ್ ಇಸ್ ಬಿಹೈಂಡ್ ದ ಸ್ಕ್ರೀನ್ ಆಯಿತು. ಇನ್ನೂ ಒಂದು ಡೈರೆಕ್ಟ್ ಸ್ಕ್ರೀನಲ್ಲಿ ಏನಾಗೋಯ್ತು, ನಡಿ ಶಂಕರ್ ಬಿದ್ರೆ ಸಾಹೇಬ್ ಇರ್ತಾರೆ, ಇದರಲ್ಲಿ ಹಾಕ್ತೀನಿ ನಡೀರಿ ಅಂತ ಹೇಳಿದ್ರೆ ಹೋಗ್ತಾ ಇದ್ವಿ ನಾವು. ಎಷ್ಟು ಅಮೌಂಟ್ ತೊಗೊಂಡು ಹೋಗಿದ್ರಿ ಸರ್? 20 ಕೋಟಿ. 10 ಕೋಟಿ ಒಂದೊಂದ್ಸಲ, ಇನ್ನೊಂದ್ಸಲ 10 ಕೋಟಿ, 20 ಕೋಟಿ. 2 ಸಲ ಹೋಗಿದ್ದೀರ ಹಾಗಾದ್ರೆ? ಹೌದು. ಆಗ ನೋಟು ಚೆಕ್ ಏನಾದ್ರು ಇತ್ತ ಸರ್? ಆಗ ಫಸ್ಟ್ 500 ರೂಪೀಸ್ ಇತ್ತು. ಆಗ ನಾನು ಪಲಮ್ನೇರ್ ಹತ್ರ ಗಾಡಿನಲ್ಲಿ ಹೋಗ್ತಾ ಇದ್ದೆ. ಆಗ ಅಲ್ಲಿ ನಾಕಾಬಂದಿ ಮಾಡಾಕ್ಬಿಟ್ಟಿದ್ದೆ ಒಬ್ಬ ASI. ಅವನೇನು ಮಾಡ್ದ, ನಾವು ನಿಲ್ಸಿದ್ವಿ. ಡ್ರೈವರ್ಗೆ ಹೇಳ್ಬಿಡ್ತೀವಿ, ಎಲ್ಲಿದ್ರೂ ಸ್ಟಾಪ್ ಮಾಡಿದ್ರೆ ಪೊಲೀಸವರು ನಿಂತ್ಬಿಡು ಅಂತ ಹೇಳಿ. ಅಲ್ಲಿಂದ ನಿಂತ್ಕೊಂಡಿದ್ದೆ. ಆಮೇಲೆ ಅವ್ನು ಬಂದ, ಎಕಡೆ ಪೋತಾ ಉಂಡಾರು, DIG ದೀನ್ ಪೋತಾ ಉಂಡಾರು. ಎಲ್ಲದೇ ಆ ಭಾಷೆ ಮಾತಾಡ್ಬೇಕು ಅವ್ರು. ದೀನ್ ಪೋತಾ ಉಂಟಾರು ಸಿಂಗಾಪುರ್ಗೆ. ಆ ರೆಕಾರ್ಡ್ಸ್ ಅಂತ ఉంది. ಎಲ್ಲ ಭಾಷೆ ಬರುತ್ತೆ ಹಾಗಾದ್ರೆ? ಹಂಗೆ ಹೊಡಿಬೇಕು, ಮಾಡ್ತೀರ ಹಂಗೆ. ಆಮೇಲೆ ಏನಾಗೋಯ್ತು, ಸರಿ ಅಂತ ಹೇಳಿದೆ. ಅವ್ನಿಗೆ ಡೌಟ್ ಆಗೋಯ್ತು. ಅವ್ನಿಗೆ ಇಲ್ಲ, ಹಿಂದ್ಗಡೆ ಏನಿದೆ ಕೆಳಗಿಂದ ಚೆಕಿಂಗ್ ಇತ್ತಾ, ಯಾರು ಬರ್ತಾರೆ? ಇಲ್ಲ, ಹಾಗೆಲ್ಲ ಏನಿಲ್ಲ. ಫಾರೆಸ್ಟ್ ಅಲ್ಲಿ ಏನಿಲ್ಲ, ಎಲ್ಲ ಫ್ರೀಯಾಗಿ ಹೋಗ್ಬೋದು. ಆದರೆ ಎಕ್ಸೆಪ್ಟ್ ಫಾರ್ ದಿಸ್ ವೀರಪ್ಪನ ಯಾರು ಹೋಗ್ತಾ ಇರಲಿಲ್ಲ. ಕೊಳ್ಳೇಗಾಲಿಂದ ಅಲ್ಲಿ ಕೊಳ್ಳೇಗಾಲ ರೂರಲ್ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಕ್ಕೆ ಕೊಡ್ತಾ ಇರಲಿಲ್ಲ. 5 ಗಂಟೆ ಆದಮೇಲೆ ಅಲ್ಲಿಂದ ಹಾನೂರು ಇವರು ಅಂದರೆ ನಾವು ಹಾನೂರವರಪ್ಪ ಮನೆ ಅಡ್ರೆಸ್ ಕೊಟ್ರೆ ನೀವು ಹೋಗಿ ಅಂತ ಇದ್ರು. ಬೇರೆ ನಮ್ಮಂಥವ್ರು ಹೋಯ್ತು ಅಂದರೆ ಅಲ್ಲೇ ಸ್ಟಾಪ್. ಕೊಳ್ಳೇಗಾಲ ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ, ಕೊಳ್ಳೇಗಾಲ ಎಂಟ್ರ್ ಆಗ್ತೀವಲ್ಲ ಸರ್ಕಲ್ ಹತ್ರ, ಆ ಸರ್ಕಲ್ ಹತ್ರನೇ ನಮಗೆ ನಾಕಾಬಂದಿ ಮಾಡ್ಬಿಡ್ತಾ ಇದ್ರು. ಹೌದಾ? ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಅಲಾಂಗ್ ವಿತ್ ಆರಾಮ್ಸ್ ಹಾಕೊಂಡಿದ್ದೆ, ಸ್ಟಾಫ್ ಗೀಫ್ ಎಲ್ಲ ಕರ್ಕೊಂಡು ನಾವು ಹೋಗ್ಬೇಕಾಯ್ತು. ಎಷ್ಟು ಜನ ಹೋಗಿದ್ರಿ ಸರ್ ನೀವು? ನಾನು ಒಬ್ಬನೇ ಹೋಗಿದ್ದೆ ನನ್ನ ಆಪರೇಷನ್ಗೆ. ಒಬ್ಬನೇ? ಮತ್ತೆ ಈಗ ಎಲ್ಲ ನಾವು ಹೋಗ್ಬೇಕಾ? ಹೌದಾ? ಇಲ್ಲ, ಈಗ ಹೋಗ್ಬೇಕು ಹೇಳ ಓಟ್ಬಿಡ್ತಿದ್ದು ನಮ್ಗೆ. ಅಲ್ಲೋ ಈಗೆಲ್ಲೂ ಅವರು ಅಲ್ಲ, ಹಾಗಲ್ಲ. ಆಗ ಧೈರ್ಯ ಆಯಿತು. ಧೈರ್ಯ ಒಂದು ಮನುಷ್ಯನಿಗಿದ್ರೆ ಎಲ್ಲ ಬೇಕಾದ್ರೂ ಮನೆಯಲ್ಲಿ ಹೇಳಿ, ಸುಮ್ಮನೆ ಯಾರಿಗೂ ಹೇಳೋಕೆ ಕೂಡ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ವೀರಪ್ಪನಿಗೆ ದುಡ್ಡು ತೊಗೊಂಡಿದ್ದೆ ಅಂತ. ಅಲ್ಲ ಮೇಡಮ್, ನಿಮಗೆ ನೀವಾಗ ಬೇಡ ಹೇಳಿಲ್ವಾ? ಬೇಡ ಯಾಕೆ? ನಮಗೂ ಏನು ಧೈರ್ಯ ಇತ್ತು ಅವಾಗ. ಹೋಗ್ಲಿ ಅಂತಿದ್ದೀವಿ ಅಷ್ಟೇ. ಹೌದಾ? ಹೌದು. ಪೊಲೀಸ್ ಆಫೀಸರ್ಸ್ ವೈಫ್. ನಮ್ಗೇನಷ್ಟು ಭಯ ಆಗಿಲ್ಲ ನಮ್ಗೇನೇನು. ಯಾಕೆ ಭಯ ಪಡೋದೆಲ್ಲ? ಎಂತೆಂಥದ್ದು ಆಪರೇಷನ್ಸ್ ಅಲ್ಲಿ ಎಲ್ಲ ಮನೇಲಿ ಹೇಳ್ತಾ ಇದ್ದೆ, ಹೋಗ್ತಾ ಇದ್ದೀನಿ. ಡೇಸ್ ಟುಗೆದರ್ ನಾವು ಬರ್ತಾ ಇರ್ಲಿಲ್ವಲ್ಲ. ನಾವು ಹೋಯ್ತು ಅಂತ ಹೇಳಿದ್ರೆ ಒಂದು 2-3 ದಿವಸ ಮನೆಗೆ ಬರ್ತಾ ಇರಲಿಲ್ಲ. ಹಾಗೆ ಅಲ್ಲಿಂದ ನಾವು ಫೋನ್ ಮಾಡಿದೆ, ಏನು ಸಮಾಚಾರ ಅಂತ ಇದ್ವಿ. ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಏನು ಇದು ಮಾಡ್ಕೊಂಬೇಡ, ಬರ್ತೀನಿ 2 ದಿವಸ ಆದಮೇಲೆ ಅಂತ ಹೇಳ್ತಾ ಇದ್ದೆ. ಸೊ ಏನಾದರೂ ನಿಮ್ಮ ಹತ್ರ ಮಾತಾಡಿದಾರೆ ವೀರಪ್ಪನವರು ನೀವು ಹೋದಾಗ? ನಾವು ಹೋದಾಗ ಮಾತಾಡಲ್ಲ ಅವನು. ನಾನು ಹೇಳ್ತಾ ಇದ್ದೀನಲ್ಲ, ಇಫ್ ಹಿ ಕಮ್ಸ್ ಟು ನೋ ದಟ್ ಐ ಆಮ್ ಎ ಪೊಲೀಸ್ ಆಫೀಸರ್,
ಅದಕ್ಕೆ ನಾನು ತಲೆ ಎಲ್ಲ ಕೂದಲೆಲ್ಲ ತೆಗೆಸ್ಬಿಟ್ಟಿದ್ದೆ. ನೀವು ಆಫೀಸರ್ ಅಂತ ಅವ್ರಿಗೆ ಗೊತ್ತಿಲ್ಲ? ಗೊತ್ತೇ ಇಲ್ಲ ಅವನಿಗೆ. ಅಯ್ಯಪ್ಪ. ಗೊತ್ತಾದರೆ ಸ್ವಲ್ಪ ಅಲ್ಲೇ ಫೈರ್ ಮಾಡಿಬಿಡೋನು. ಇದಾರ್ಗೋ ಇವ್ರಿಗೆ ಸ್ಪೈಕ್ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದೆ, ದುಡ್ಡು ತಗೊಳ್ತಾ ಇಲ್ಲ, ಫೈರ್ ಮಾಡಿಬಿಡ್ತಾ ಇದ್ದ. ಅವನಿಗೆ ಪೊಲೀಸ್ನವ್ರು ಕಂಡ್ರೆ ಆಗ್ತಾ ಇರಲಿಲ್ಲ ಅವನಿಗೆ. ಸೊ ಇದಿದ್ದ ಅವನು. ಸೊ ನೀವು ದುಡ್ಡು ಕೊಟ್ಟು ಕರ್ಕೊಂಡು ಬಂದ್ರಾ ಯಾರಿಗೆ? ರಾಜ್ಕುಮಾರ್ ಸರ್ನ? ರಾಜ್ಕುಮಾರ್ ಅವನು ಇದರಲ್ಲಿ ರಾಮರಾಜು ಅವ್ರ ಮನೇಲಿ ಬಿಟ್ರಲ್ಲ, ರಾಮರಾಜು ಅಲ್ಲಿಂದ ಮೆಸೇಜ್ ಎಲ್ಲ ಹೋಯ್ತು. ಈಗ ರಾಮರಾಜು ಮನೇಲಿದ್ದಾನೆ ಈ ರೋಡ್ ಒಳಗಡೆಯಿಂದ ಅಂತ ಹೇಳಿದ್ರೆ 2 ಹೆಲಿಕಾಪ್ಟರ್ಸ್ ಎಲ್ಲ ಬಂದ್ಬಿಡ್ತಲ್ಲ. ಹಾಂ, ಸೊ ಐ ಕೇಮ್ ಇನ್ ಹೆಲಿಕಾಪ್ಟರ್ ಅಲಾಂಗ್ ವಿತ್ ರಾಜ್ಕುಮಾರ್ ಆ್ಯಂಡ್ ಪರ್ವತಮ್ಮ ರಾಜ್ಕುಮಾರ್. ಸೂಪರ್, ಗ್ರೇಟ್ ಸರ್, ವೆರಿ ನೈಸ್. ಸೊ ಮೇಡಮ್ ನೀವು ಹೇಳಿ, ಸೊ ನೀವು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಹೆಂಗಿತ್ತು? ಚೈಲ್ಡ್ಹುಡ್ ಅಂದರೆ ನೆನ್ಪುಗಳು ಏನಂದರೆ ನಾನು ಓದಿದ್ದು ಬಾಲ್ವಿನ್ಸಲ್ಲಿ. ಸೊ ಅಲ್ಲಿಂದ ಫಾದರ್ ಡ್ಯೂಟಿಯಲ್ಲೇ ಬ್ಯುಸಿ ಇರ್ತಾಯಿದ್ರು, ಈ PTMಗೆಲ್ಲ ಬರ್ತಾಯಿದ್ರು. ಆಮೇಲೆ ಅದಾದಮೇಲೆ ಬಟ್ ಎನ್ಕರೇಜ್ಮೆಂಟ್ ಜಾಸ್ತಿ ಇತ್ತು. ಯಾವುದೇ ಒಂದು ಫೀಲ್ಡ್ ಐ ಆಮ್ ಅ ವೆರಿ ಗುಡ್ ಸ್ವಿಮ್ಮರ್. ಹೌದು. ಸೊ ಸ್ವಿಮ್ಮಿಂಗಿಗೆ ಆಮೇಲೆ ನಾನು 10th ಸ್ಟ್ಯಾಂಡರ್ಡಲ್ಲಿ ವೆಂಕಟೇಶ್ ಅಂತ ವಿಲ್ಸನ್ ಗಾರ್ಡನಲ್ಲಿ ಟ್ಯೂಷನ್ ಹೇಳ್ತಾರೆ. ಇವ್ರು ಬೆಳಿಗ್ಗೆ ನೈಟ್ ಡ್ಯೂಟಿ ಮುಗಿಸಿ ಬೆಳಿಗ್ಗೆ 4 ಗಂಟೆಗೆ ಬಂದು ನನಗೆ 5 ಗಂಟೆಗೆ ಟ್ಯೂಷನ್ ಕರ್ಕೊಂಡೋಗಿ ಅಲ್ಲೇ ಜೀಪಲ್ಲೇ ಮಲ್ಕೊತಾ ಇದ್ರು. ನಾನು ಟ್ಯೂಷನ್ ಮುಗಿಸಿ ಮತ್ತೆ ಮನೆಗೆ ಕರ್ಕೊಂಡು ಬಂದುಬಿಟ್ಟು ಮತ್ತೆ ಮನೇಲಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಸೊ ಆ ಥರ ಎಲ್ಲ ಎನ್ಕರೇಜ್ಮೆಂಟು. ಮತ್ತು ಮದರ್ ಬಂದು ಅವರು ಪಾಪ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓದೋದ್ರಲ್ಲಾಗಲಿ ಯಾವುದೇ ಒಂದು ಇದು ಬೇಡ ಅಂತ ಇದು ಮಾಡಿಲ್ಲ, ಬಟ್ ಗೈಡೆನ್ಸ್ ಕೊಟ್ಟಿದ್ದಾರೆ ಈ ಥರ ಮಾಡಿ ಅಂತ. ಸೊ ಚೈಲ್ಡ್ಹುಡ್ ವಾಸ್ ವೆರಿ ಗುಡ್, ಚೆನ್ನಾಗಿತ್ತು. ಹೌದು, ಖುಷಿಯಾಗಿದ್ರಿ? ಹೌದು, ಖುಷಿಯಾಗಿದ್ವಿ. ಆಮೇಲೆ ವೆರಿ ಪ್ರೌಡ್. ಎಲ್ಲ ಇವೆಂಟು ಕಾಠ್ಮಂಡುಗೆ, ಡೆಲ್ಲಿಗೆ, ಆಗ್ರಾ ಎಲ್ಲ ಸುತ್ತಾಡ್ಸಿದ್ದೇನೆ, ಎಲ್ಲ ಹೋಗಿ ಬಂದಿದ್ವಿ. ಆಮೇಲೆ ಆಸ್ ಅ ಪ್ರೌಡ್ ಡಾಟರ್, ಅವ್ರ ಮಗಳಂದ್ರೆ ಎಲ್ಲ ಕಡೆನೂ ಪ್ರೈಡ್ ಇದ್ದೇ ಇರುತ್ತೆ. ಈಗಲೂ ಇದೆಯಾ? ನಾವು ಬದುಕಿರೋ ತನಕನೂ ಪ್ರೈಡ್ ಇದ್ದೇ ಇರುತ್ತೆ, ಅದೆಲ್ಲ ಹೋಗುತ್ತೆ. ಬಟ್ ಈ ಪೊಲಿಟಿಕಲ್ ಟೇಸ್ಟ್ ಹೆಂಗೆ ಬಂತು ಮೇಡಮ್ ನಿಮಗೆ? ಮದರ್ ಕಡೆ ಎಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡೇ ಇರೋದು. ನಮ್ಮ ಫಾದರ್ ಅವ್ರ ಫಾದರು ಪೊಲೀಸಲ್ಲಿದ್ದರು, ಅವರು ಪೊಲೀಸ್ ಇದ್ದರು. ಮದರ್ ಕಡೆ ಎಲ್ಲ ಪೊಲಿಟಿಷಿಯನ್ಸು. ಸೊ ನಾನು ಬೈ ಪ್ರೊಫೆಷನ್ ಆ್ಯಕ್ಚುಲಿ ಅಡ್ವೊಕೇಟ್ ಆಗಿದ್ದೀನಿ. ಸೊ ಅದಾದಮೇಲೆ ಏನಾಯಿತು, ಅಡ್ವೊಕೇಸಿನ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು. ನಾನು ಮೈಸೂರಿಗೆ, ನಮ್ಮ ಹಸ್ಬೆಂಡ್ ಅವ್ರು ಮೈಸೂರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಹೋದರೆ ಆಮ್ ಆದ್ಮಿ ಪಾರ್ಟಿದು ನಾನು ಸೇರಿರೋದು ಆಮ್ ಆದ್ಮಿ ಪಾರ್ಟಿಯಲ್ಲಿ. ಸೊ ಡೆಲ್ಲಿ ರೆವಲ್ಯೂಷನ್ಸ್ ನೋಡಿದ್ವಿ, ಸ್ಕೂಲ್ಸು, ಹಾಸ್ಪಿಟಲ್ಸ್ ಆಗಿದೆಲ್ಲ. ಸೊ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿ ನಮ್ಮ ಜನಕ್ಕೂ ಆ ಥರ ಬೇಕು, ಟ್ರೈ ಮಾಡೋಣ, ಆದರೆ ನಮ್ಮ ಕೈಲಿ ಏನಾಗುತ್ತೋ ಮಾಡೋಣ ಅಂತ. ಆಮೇಲೆ ಇಲ್ಲಿ ಮೈಸೂರಲ್ಲಿ ಮನೆ MLA ಕಂಟೆಸ್ಟ್ ಮಾಡಿದೆ. ಸೊ ಕಂಟೆಸ್ಟ್ ಮಾಡಿ ಎಲ್ಲ ಅವ್ರ ಗೈಡೆನ್ಸೇ ಮತ್ತೆ ಈ ಥರ ಮಾಡಿ. ಬಟ್ ಅವ್ರಿಗೆ ಫಾದರ್ ಅವ್ರಿಗೆ ಅಷ್ಟು ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ, ಅವರಿಗಿಲ್ಲ. ನಮ್ಮ ಕಡೆ ಎಲ್ಲ ಪಾಲಿಟಿಷಿಯನ್ನೇ. ಮದುವೆ ಆದ್ಮೇಲೆ ನನಗೆ ಮದುವೆ ಆಯ್ತು, ರಾಯಚೂರಿನಲ್ಲಿ ಇದ್ರು ಇವರು. ಟ್ರೈನ್ನಲ್ಲಿ ಹೋಗೋ ಮುಂದೆ ನಮ್ಮ ಅತ್ತೆ ಕೇಳಿದ್ರು ಒಬ್ರು ವಯಸ್ಸಾದ, ಏನು ಮಾಡ್ತಾರೆ ನಮ್ಮ ಹುಡುಗ? ನನ್ಗೆ ಗೊತ್ತಿಲ್ಲ ಏನು ಮಾಡ್ತಾರೋ ಅಂತಂದೆ ನಾನು. ನಮ್ಮ ಅತ್ತೆ ಅಂದರೆ ಅವಾಗ ಸಬ್ ಇನ್ಸ್ಪೆಕ್ಟರ್ಗೆ ಫೌಜ್ದಾರ್ ಅಂತ ಹೇಳೋದು ಅವಾಗ. ಆ ಫೌಜ್ದಾರ್ ಇದ್ದಾರಾ ಅಂತ ನಮ್ಮ ಅತ್ತೆ ಹೇಳಿದ್ರು. ಏನಮ್ಮ ಅಷ್ಟು ದೊಡ್ಡ ಕೆಲಸದಲ್ಲಿ ಇದ್ದಾರಾ ಫೌಜ್ದಾರ್ ಅಂತ? ನಿನ್ಗೆ ಗೊತ್ತಿಲ್ಲ ಅಂತಂದೆ ನಾನು. ನಮ್ಮ ಕಡೆ ಎಲ್ಲ ಪಾಲಿಟಿಷಿಯನ್ ಜಾಸ್ತಿ ಎಲ್ಲ ಮನೇಲಿ. ನಮ್ಮ ಚಿಕ್ಕಪ್ಪ ಧರಮ್ ಸಿಂಗ್ ಅವರಿದ್ರು, ನಮ್ಮ ತಂದೆ ಅದನ್ನಲ್ಲೇ ಇದ್ರು. ಎಲ್ಲ ಬಿಸ್ನೆಸ್ಸು. ನಮಗೆ ಗೊತ್ತೇ ಇಲ್ಲ ಪೊಲೀಸ್ ಅಂತ ಏನಂತ ಗೊತ್ತೇ ಇಲ್ಲ ನಮಗೆ. ಅಷ್ಟೇನೆ ನಾವು. ಹಾಗಾಗಿ ಮದುವೆ ಆದಮೇಲೆ ಗೊತ್ತು ಪೊಲೀಸ್ ಅಂತ, ಅದಕ್ಕಿಂತ ಮುಂಚೆ ಗೊತ್ತೇ ಇದ್ದಿಲ್ಲ ನಮಗೆ. ಈಗಲೂ ಫಾದರ್ ಅವ್ರದ್ದು ಏನಂದರೆ ಅವ್ರಂತಾರೆ, ನಾವೆಲ್ಲ ಇವಾಗ ಎಜುಕೇಟೆಡು, ಈಗ ಅವ್ರು ಪೊಲೀಸ್ ಆಫೀಸರ್ ಆಗಲಿ, ಅಡ್ವೊಕೇಟ್ಸ್ ಆಗಲಿ, ಡಾಕ್ಟರ್ಸು, ನೀವು ಓದಿರೋರು ಯಾಕೆ ಹೋಗಿ ಎಲ್ಲೋ ಬಗ್ಬೇಕು, ಈ ಕೆಲಸ ಬೇಡ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ನಮ್ಮ ತಾಯಿ ಏನಂತಾರೆ, ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ, ಎಲ್ಲ ಫೀಲ್ಡಲ್ಲೂ ಮುಂದೆ ಬರ್ಬೋದು. ಇಂದಿರಾ ಗಾಂಧಿ ಅವರು ಆಗಿದ್ರು. ಸೊ ನಮ್ಮ ಮನೇಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ನೀನು ಜನಕ್ಕೆ ಸರ್ವ್ ಮಾಡೋಂಥ ಅವ್ರ ಇಂಟ್ರೆಸ್ಟ್. ನನ್ನ ಹೆಸರು ಸರಸ್ವತಿ ಪಾಯಕ್. ನನ್ನ ಸಂಗ್ರಾಮ್ ಸಿಂಗ್ ನನ್ನ ತಮ್ಮ. ಹೆಮ್ಮೆ ಆಗಿ ಹೇಳ್ಕೊಬಹುದು ನಮ್ಮ ತಮ್ಮ ಅಂತಂದೇಳಿ. ಅಷ್ಟು ಡಿಪಾರ್ಟ್ಮೆಂಟ್ ತಗೊಂಡಿದ್ದಾರೆ. ನಮ್ಮ ತವ್ರ ಮನೆಯೆಲ್ಲ ನಡೆಸ್ತಾ ಇರೋದು ಇವ್ರ ಗಂಡ ಹೆಂಡ್ತೀನಿ ಈಗ. ಸೊ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ನಿಮ್ಮ ತಮ್ಮ? ಮುದ್ದಾಗಿ ತುಂಬಾ ಚೆನ್ನಾಗಿದ್ದ, ಗುಂಡಿಗೆ ಪಡ್ತಿದ್ರಲ್ಲ ಅವನಿಗೆ ಒಂದು ಖಾರ ಅನ್ನೋದು, ಉಪ್ಪು ಅನ್ನೋದು, ಒಂದು ಸಿಹಿ ಅನ್ನೋದು, ಒಂದು ಹುಳಿ ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ. ಏನೇ ಬಡಿಸಿ ತಿಂದ್ಬಿಡ್ತಾನೆ. ಹೌದು. ಮತ್ತೆ ಏನೇ ಎಣ್ಣೆಗಳಿರ್ಲಿ ಅದು ತುಪ್ಪ ಅಂತ ಕುಡಿದು ಬಿಡ್ತಾ ಇದ್ದ. ಒಟ್ಟು ತಿಂದ್ರೆ ಆಯ್ತು, ಹೊಟ್ಟೆ ತುಂಬಿದ್ರೆ ಆಯ್ತು. ಎಲ್ಲರೊಳಗೆ ಚೆನ್ನಾಗಿ ಬಂದ್ಕೊಂಡು ನಾವೆಲ್ಲ ಚೆನ್ನಾಗಿದ್ವಿ. ನಾವೆಲ್ಲ ಅಕ್ಕ ತಂಗಿರು, ತಮ್ಮಂದ್ರು ಎಲ್ರು ಚೆನ್ನಾಗಿದ್ದೀರಾ? ಜಗಳ ಆಡ್ತಿದ್ರಾ ಚಿಕ್ಕ ವಯಸ್ಸಲ್ಲಿದ್ದಾಗ? ಅದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಓದದೇ ಇದ್ರೆ ಮನೆಗೆ ಲೇಟಾಗಿ ಬಂದ್ರೆ ನಮ್ಮ ತಂದೆ ತಾಯಿ ಸ್ವಲ್ಪ ದಿವಸ ನಮ್ಮ ಮಕ್ಕಳಿಗೆಲ್ಲ ಬಿಟ್ಟು ಹರಪನಹಳ್ಳಿಯಲ್ಲಿದ್ದರು. ಅವಾಗ ಹೊಡೆದಿದ್ದೀನಿ.
ಹೊಡೆದಿದ್ದೀನಿ, SLC ಓದ್ತಿದ್ದ ಅವಾಗ ಹೊಡೆದಿದ್ದೀನಿ ನಾನು. ಚೆನ್ನಾಗಿ ಬರ್ತಿದ್ದೀರಾ? ಬಾಬು ಯಾವ್ದಿದ್ಯಾ ಯಾವುದು ರೂಮ್ನಲ್ಲಿ ನಿನ್ಗೆ ಹೊಡೆದಿದ್ದೀನಿ ಕಡ್ಡಿ. ಇನ್ನೊಬ್ಬ ತಮ್ಮ ಇದ್ದ, ಅವನು ತುಂಬಾ ಹೊಡಿತಾ ಇದ್ದೆ, ಯಾಕಂದ್ರೆ ನಾನು ಮನೆಯಲ್ಲಿ ಹಿರಿಯೋಳು. ಹೌದೌದು. ಇನ್ನು ನನ್ನ ರೆಸ್ಪಾನ್ಸಿಬಲ್ ಇರುತ್ತೆ ನಿಮ್ದು ಮನೇಲಿ. ಇನ್ನು ನನ್ನ ಮೇಲೆ ಬಿಟ್ಟು ಹೋಗಿದ್ದಾರೆ. ನಾನು ಈ ತಂಗಿನೇ ಮನೆ ರೆಸ್ಪಾನ್ಸಿಬಲ್ ನೋಡ್ತಾ ಇದ್ವಿ, ದೊಡ್ಡಣ್ಣ ಇದ್ರು, ಅವ್ರು ನೋಡ್ತಾ ಇದ್ರು. ಆದ್ರೆ ಆದ್ರಿಂದ ನಮ್ಗೆ ತುಂಬಾ ರೆಸ್ಪಾನ್ಸಿಬಲ್ ಇತ್ತು, ಮಕ್ಕಳಿಗೆಲ್ಲ ಹೆಚ್ಚು ಕಡಿಮೆ ನೋಡೋದು ಅಂತದ್ದು ಮಾತು ಕೇಳ್ತಿದ್ರಾ? ಕೇಳ್ತಾ ಇದ್ರು. ಅವಾಗೆಲ್ಲ ಜವಾಬ್ ಕೊಡೋದು, ಮನೆ ಬಿಟ್ಟು ಹೋಗೋದು, ಲೇಟಾಗಿ ಬರೋದು ಅದೆಲ್ಲ ಇರಲಿಲ್ಲ ಈಗಿನ ಥರ. ಅಲ್ಲಿ ನಿಂತು ಮಾತಾಡೋದು, ಇಲ್ಲಿ ನಿಂತು ಮಾತಾಡೋದು ಅದೆಲ್ಲ ಇರಲಿಲ್ಲ. ತುಂಬ ಹೊಂದ್ಕೊಂಡು ಸಂಸಾರ ಮಾಡಿದ್ದೀವಿ ನಾವೆಲ್ಲ. ಅದೇ ಕಷ್ಟದ ಕಾಲ ಆಗ. ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ, ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಸಂಗ್ರಾಮ್ ಸಿಂಗ್ ಅವರು ನಮ್ಮ ಅಣ್ಣನ ನನಗೆ ಅಣ್ಣ ಆಗಬೇಕು. ಅವರು ಎಷ್ಟು ವರ್ಷ ಡಿಫರೆನ್ಸ್ ಮೇಡಮ್ ನಿಮಗೂ? 2 years ಡಿಫ್ರೆನ್ಸ್. 2 years? 2 years ನಾನು ನಮಗೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ತವ್ರಿಗಿಂತ ಜಾಸ್ತಿ ಅಂತ ಹೇಳಬೇಕು, ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಮಗೆ ಇದು ಮಾಡ್ತಾರೆ. ಅದಕ್ಕೆ ನನಗೆ ತುಂಬ ಸಂತೋಷ. ಅವ್ರ ಕಡೆಯಿಂದ ನಾವು ಇಷ್ಟು ಮುಂದಕ್ಕೆ ಬಂದಿದ್ದೀವಿ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷ. ನಮಗೆ ಅಂತ ಇಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲನೂ ಅವರೇ ನೋಡ್ಕೋತಾರೆ. ಅದು ತುಂಬ ವರ್ಷದಿಂದನೂ ನಮ್ಮ ತಂದೆ ತಾಯಿ ಇರಬೇಕಾದ್ರೆ ಅವಾಗ್ಲಿಂದನೂ ಅವರೇ ನಮಗೆ ತವ್ರ ಮನೆ ಥರ ನೋಡ್ಕೋತಾರೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ರೀ. ನನ್ನ ಹೆಸರು ಮಂಜುಳಾ ಅಂತ. ನಾನು ಸಂಗ್ರಾಮ್ ಸಿಂಗ್ ಬಾಬು ಅವರ ಯಂಗೆಸ್ಟ್ ಸಿಸ್ಟರು, ಫ್ಯಾಮ್ಲಿನಲ್ಲಿ ಲಾಸ್ಟ್ ಡಾಟರು. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಇನ್ ಲಾ. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ನನ್ನ ಹೆಸರು ರಾಣಿ ಐಶ್ವರ್ಯ. ನಾನು ಅವರ ಕೊನೆ ತಂಗಿ ಮಗಳು, ಸೊ ಅವ್ರ ಮಗಳು ನಾನು. ಐ ಆಮ್ ವೆರಿ ಪ್ರೌಡ್. ನಮ್ಮ ಮಾವನ ಅವರ ಸಕ್ಸಸ್ನ ನೋಡಿ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ನನಗೆ ಅವರು ಒಂದು ಒಳ್ಳೆ ಇನ್ಸ್ಪಿರೇಷನ್. ಸೊ ನಮ್ಮ ತಂದೆಯವರು ಅಡ್ವೊಕೇಟು. ಸೊ ಇಟ್ಸ್ ಫ್ಯಾಮಿಲಿ ಫೀಲ್ಡ್ ವಿತ್ ಅಡ್ವೊಕೇಟ್, ಪೊಲೀಸ್. ಸೊ ಹೀಗಾಗಿ ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ಏನೋ ಪ್ರತಿಯೊಂದು ಹೆಜ್ಜೆನಲ್ಲೂ ಅವರು ಹೇಗೆ ಧೈರ್ಯದಿಂದ ಅವರು ಮುನ್ನುಗ್ಗಿ ಕೆಲಸ ಮಾಡ್ತಾಯಿದ್ರು. ಸೊ ಅದನ್ನು ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾನು ನನ್ನ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಓಕೆ ಮೇಡಮ್, ನಮ್ಮ ಸ್ಪೆಷಲ್ ಎಪಿಸೋಡ್ಗೆ ಸ್ಪೆಷಲ್ ಆಗಿ ನಮ್ಮ ಅಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ವಿ ಇವತ್ತು ನಾವು ಮಾಡೋದು ಖೀರ್ ಅಂತೆ, ಪಾಯಸ. ಕನ್ನಡದಲ್ಲಿ ಪಾಯಸ ಹೇಳೋದು, ನಮ್ಮ ಇದರಲ್ಲಿ ಖೀರ್, ಮುಸ್ಲಿಮ್ರಲ್ಲಿ ಫಿರ್ನಿ ಅಂತ ಹೇಳೋದು. 3 ಅದು ನಾನು ಮಾಡ್ತಾ ಇರೋದು. ಇದು 48 ವರ್ಷದ ನಾನು ಮಾಡ್ತಾ ಇದ್ದೀನಿ. ಇದು 48 ಇಯರ್. ಹೌದಾ? ನೋಡಿ, ನಾನು ಇವತ್ತು ಬಂದಿದ್ದೀನಿ ನಿಮ್ಮ 48 ಇಯರ್ ಡಿಶ್ನ ಟೇಸ್ಟ್ ಮಾಡಲಿಕ್ಕೆ. ಯಾಕಂದ್ರೆ ನಮ್ಮ ಮನೆ ತುಂಬಾ ಇಷ್ಟ. ನಮ್ಮ ಮನೇಲಿ ಇವ್ರಿಗೆ ನಮ್ಮ ಮಾವ ಬರ್ತಿದ್ರು, ವಿಶ್ವನಾಥ್ ಸಿಂಗ್ ಅಂತ ಅವ್ರು ತೀರ್ಕೊಂಡು, ಅವ್ರು ಬಂದಾಗ ಇದೇ ಮಾಡ್ತಿದ್ದೆ ನಾನು. ಆಮೇಲೆ ಮಕ್ಕಳಿಗೆ ಇಷ್ಟ, ಮೊಮ್ಮಕ್ಕಳಿಗೆ ಇವಳಿಗೆ ತುಂಬಾ ಇಷ್ಟ. ಇವರೆಲ್ಲ ಇವಳಿಗೆ ತುಂಬಾ ಇಷ್ಟ. ಅವಳಿಗೆ ಬಾಕ್ಸ್ ನಲ್ಲಿ ಎತ್ತಿಡ್ತೀನಿ ಮಾಡಿದ್ರೆ ಬಂದವಳು 2-3 ಹೊತ್ತು ಅದೇ ತಿಂತಾಳಿರ್ತಾವಳು. ಹಾಗಾದ್ರೆ ನನ್ಗಂತೂ ಟೇಸ್ಟ್ ಮಾಡ್ಲೇಬೇಕು. ಹೌದು, ಮಾಡಿ. ನಾವೀಗ ಶುರು ಮಾಡೋಣ ಮೇಡಮ್. ಬಾಸುಮತಿ ಒಂದು ವಿಜಿಲ್ ತಗೊಂಡು ಇಟ್ಟಿದ್ದೀನಿ ನಾನಿಲ್ಲಿ. ಓಕೆ. ನೆಕ್ಸ್ಟ್ ಬಾದಾಮು, ಗೋಡಂಬಿ ಇದೆ, ಮಖಾನ ಇದೆ, ಆಮೇಲೆ ಮಿಲ್ಕ್ ಮೇಡ್ ಇದೆ, ಆಮೇಲೆ ಲೋಟಸ್ ಸೀಡ್ಸ್ ಇದೆ ಇಲ್ಲಿ. ಮಖಾನ 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 ಅಂತ. ಅದು ಇದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಫಸ್ಟ್ ನಾನು ಹಾಲು ಹಾಕ್ತೀನಿ. ಸೊ ಈ ಡಿಶ್ಗೆ 48 ವರ್ಷದ ಚರಿತ್ರೆ ಇದೆ. ಈ ರಾಜಾಜಿನಗರ್ನಲ್ಲಿ ಇದ್ರು, ಅವಾಗೇ ನಾನು ಮಾಡ್ತಾ ಇದ್ದೀನಿ. ಹೌದಾ? ಸೊ ನೀವು ಎಲ್ಲಿ ಕಲ್ತ್ರಿ ಈ ಥರ ಡಿಶ್ ಎಲ್ಲ? ಇದೆಲ್ಲ ಸುಮ್ಮನೆ ಹಂಗೆ ಕಲ್ಸದ. ಅವಾಗ ಏನಿಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಕಲ್ಸ್ಕೊಟ್ಬಿಟ್ಟು ಬಂತು, ಕಲಿತೆ. ಹಂಗೆ ನಮ್ಮದು ಅದಕ್ಕೆ ಇದ್ರು ಬಿಜಾಪುರ ಅವರು, ವಿಜಯಲಕ್ಷ್ಮಿ ಅಂತ, ಅವರೆಲ್ಲ ಹೇಳ್ಕೊಡೋರು ನನಗೆ, ಹೈದ್ರಾಬಾದ್ ಅವರು. ಅವ್ರು ಹಾಗಾಗಿ ಅವ್ರು ಹೇಳ್ತಿದ್ರು ಹಿಂಗೆ ಮಾಡಬೇಕು ಅಂತ. ವೆಜ್, ನಾನ್ ವೆಜ್ ಎಲ್ಲ ಅವ್ರು ಹೇಳ್ಕೊಡ್ತಿದ್ರು ನನಗೆ. ಮತ್ತೆ ಸರ್ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅಂತ ಅವರು ನಿಮಗೆ ಕಲಿಸಿದಾರಂತೆ? ಅವರು ಬಾಡಿಗೆ ತಿಂದ್ರೆ ಸಾಕಷ್ಟೇನೆ. ಅವರು ಸೊ ನೀವು ಅಡಿಗೆ ಏನು ಬರೋದಿಲ್ಲ ಅವರಿಗೆ. ಏನು ಬರೋದಿಲ್ವಾ? ಏನಿಲ್ಲ. ನೀವು ಅದನ್ನ ಕಲಿಸ್ಬೇಕಿತ್ತಲ್ಲ ಅವ್ರಿಗೆ ಏನಾದ್ರು? ಹೌದಾ? ಅವರಿಗೆ ಟೈಮೇ ಇರೋದಿಲ್ಲಲ್ಲ, ಏನು ಮಾಡಲಿ. ನಾನು ಎಲ್ಲಿ ಕರ್ಕೋಗಳಿಗೆ ಅವ್ರಿಗೆ ಟೈಮ್ ಇರ್ತಿದ್ದಿಲ್ಲ. ಪಿಕ್ಚರ್ ಹೋಗಬೇಕಾದ್ರೆ ಬರ್ತೀರಿ ಅಂತ ಹೋಗಿ ಆ ಕಡೆನೆ ಬರ್ಲಿಕ್ಕಿಲ್ಲ, ನೀವು ರೆಡಿಯಾಗಿ ಕಾಯ್ಬೇಕು. ಒಂದ್ಸಲ ಬಂದ್ರು ಡೆಲ್ಲಿಯಿಂದ, ಡಕಾಯ್ತಿ ಎಲ್ಲ ಹಿಡಿಲಿಕ್ಕೆ ಹೋಗಿದ್ರು. ಬಂದರು ಇವರೆಲ್ಲ ಬಂದರು, ಹೇಳಿದರು ಸಾಯಂಕಾಲ ನಾನು ಬರ್ತೀನಿ, ಪಿಕ್ಚರ್ ಹೋಗೋಣ ರೆಡಿ ಆಗಂತ. ನಾನು ಪಿಕ್ಚರ್ ಹೋಗಿ ರೆಡಿ ಆಗಿದ್ದೀನಿ, ಬಂದ್ಬಿಟ್ಟು ಸುಟ್ಕೇಸ್ ಪ್ಯಾಕ್ ಮಾಡಿಬಿಡು, ನಾನು ಹೋಗ್ಬೇಕು ಡೆಲ್ಲಿಗೆ ವಾಪಸ್ ಅಂದರು. ಎಷ್ಟು ಕೋಪ ಬರಬೇಕು ನನಗೆ.
ನೀವು ಪಿಕ್ಚರ್ಗೆ ರೆಡಿ ಆಗಿದ್ದೀರಾ? ಹಾ. ಬಿಡಬಾರ್ದಿತ್ತು, ಗಾಡಿನೂ ಬೇಡ ಏನು ಬೇಡ ಅಂತ. ಅವ ನಮ್ಗೂ ಭಯ ಅಲ್ಲ. ಹೌದು. ನೀವು ಚಿಕ್ಕ ವಯಸ್ಸಲ್ಲಿ ಮದುವೆ ಆಯ್ತು, ಭಯ ಅಲ್ಲ ನಮ್ಗೂ. ಓಕೆ. ಸರ್ ಸಿನಿಮಾ ಎಲ್ಲ ತುಂಬ ನೋಡ್ತಾರಂತ, ಹೌದಾ? ತುಂಬಾ ಈಗಲೂ ಇಷ್ಟ ಅವರಿಗೆ, ನನ್ಗೆ ಇಷ್ಟ ಇಲ್ಲ ಈಗ. ನಿಮ್ಗೆ ನಾನು ಫಸ್ಟ್ ತುಂಬಾ ನೋಡ್ತಿದ್ದೆ ಅವಾಗ. ಎಲ್ಲಿ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ, ಬರೀ ಪಿಕ್ಚರ್ ಒಂದು ಹೋಗ್ಲಿಕ್ಕೆ ನಮ್ಗೆ ಅಷ್ಟೇನೆ. ಎಲ್ಲಿ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ ನಮ್ಗೆ. ಮತ್ತೆ ಸರ್ ಆಗೊಂದು ಮಾತು ಹೇಳಿದ್ರು, ನೀವು ಹಿಂಗೆ ಅಡಿಗೆ ಮಾಡ್ಬೇಕಾದ್ರೆ ಅವರು ಹಿಂದ್ಗಡೆಯಿಂದ ಬಂದು ತಪ್ಕೊಂಡು ನಿಮ್ಮನ್ನು ಮುತ್ತು ಕೊಡ್ತಿದ್ರಂತೆ. ಅಯ್ಯೋ, ಇಲ್ವಾ? ಅವರಿಗೆ ಕೇಳಿ. ಅವ್ರಿಗೆ ಕೇಳಿದ, ಅವರೇ ಹೇಳಿದ್ರು. ಅವರಿಗೆ ಇನ್ನೊಂದ್ಸಲ ಕೇಳಿ. ಇನ್ನೊಂದ್ಸಲ ಒಂದ್ಸಲ ಕೇಳಿದ್ರಲ್ಲ, ಇನ್ನೊಂದ್ಸಲ ಕೇಳಿಬಿಡಿ. ಇನ್ನೊಂದ್ಸಲ ಕೇಳಿ. ಹೌದು. ನೆಕ್ಸ್ಟು ಕಾಯ್ತಿದ್ದಾರೆ ಅವರು. ಹೌದಾ? ಆ ಕಡೆ ಹೋಗಿ ನಾನು ಕೇಳ್ತೀನಿ ಅವ್ರ ಹತ್ರ. ಕೇಳಿ. ಓಕೆ ಮೇಡಮ್, ನೀವೇನೆಲ್ಲ ಸ್ಪೆಷಲ್ ಮಾಡ್ತೀರಾ? ನಾನು ಸ್ಪೆಷಲ್ ಅಂದರೆ ನಾನ್ ವೆಜ್ ಜಾಸ್ತಿ. ನನಗೂ ನಾನ್ ವೆಜ್ ಇಷ್ಟ, ಅದಕ್ಕೆ ನಾನ್ ವೆಜ್ ಅಡುಗೆನೂ ನಾನ್ ವೆಜ್ ಜಾಸ್ತಿ ಮಾಡೋದು. ಸೇಮ್, ನಮಗೂ ಭಾಳ ಇಷ್ಟ. ಸೊ ಏನು ಸ್ಪೆಷಲ್ ಮಾಡ್ತೀರಾ ನಾನ್ ವೆಜ್ಜಲ್ಲಿ? ನಮ್ಮ ಗುಲ್ಬರ್ಗ ಕಡೆದು ಕೀಮಾ, ಚಪಾತಿ, ಆಮೇಲೆ ಪಿಕ್ಕ ಅಂತ ಮಾಡ್ತೀವಿ, ಕೃಷ್ಣ ಎಲ್ಲ ಹಾಕಿ. ಆಮೇಲೆ ಕಾಲ ಮಸಾಲ ಅಂತ ಒಂದು ಬರುತ್ತೆ, ಅಲ್ಲೇ ಮನೇಲಿ ಮಸಾಲೆ ಮಾಡ್ತಾರೆ ನಮ್ಮ ಅಜ್ಜಿ ಮನೇಲಿ. ಅದು ತಗೊಂಡು ಬಂದು ಇಲ್ಲಿ ಅದ್ರದ್ದೊಂದು ಸಾಂಬಾರು ಬರುತ್ತೆ ಮಟನ್ದು, ಓಕೆ. ಅದು ಬ್ಲ್ಯಾಕ್ ಕಲರ್ ಇರುತ್ತೆ. ಇಲ್ಲೆಲ್ಲ ಹಸಿ ಕೊಬ್ಬರಿ ಯೂಸ್ ಮಾಡ್ತೀವಿ, ಅಲ್ಲಿ ಒಣ ಕೊಬ್ಬರಿ ಯೂಸ್ ಮಾಡಿ ಮಾಡೋದು. ಒಣ ಕೊಬ್ಬರಿ ಚೆನ್ನಾಗಿರುತ್ತೆ. ಓಕೆ. ನಮ್ಮ ಕಡೆ ಸುಕ್ಕ ಮಾಡ್ತೀವಿ, ಒಣ ಕೊಬ್ಬರಿ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಬಿರಿಯಾನಿ ಈಗ ಸ್ವಲ್ಪ ಕಲ್ತಿದ್ದೀನಿ. ಈಗ ಕಲ್ತಿದ್ದೀರಾ? ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಾಡ್ತೀನಿ. ಅಂದರೆ ನಮ್ಮ ತಾಯಿಗೂ ನಾನ್ ವೆಜ್ ಜಾಸ್ತಿ ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಯೂಶ್ವಲಿ ಸ್ಕೂಲಿಂದ ಬರೋ ತನಕ ಎಲ್ಲ ನಮ್ಮ ತಾಯಿ ಏನು ಮಾಡೋರು, ಫಿಶ್ ಅದೆಲ್ಲ ಮಾಡಿ ರೆಡಿ ಇಡೋರು. ಈ ಟ್ಯೂಸ್ಡೇ ಕಂಪಲ್ಸರಿ ನಮ್ಮ ಮನೇಲಿ ನಾನ್ ವೆಜ್ ಇರ್ತಾಯಿತ್ತು, ಟ್ಯೂಸ್ಡೇ ವೆಡ್ನೆಸ್ಡೇ. ಸೊ ನೀವು ಪ್ರಾಪರ್ ಫುಡ್ ಅನ್ಸುತ್ತೆ ನನಗೆ. ಹೌದೌದು ಅಲ್ವಾ? ಹೌದು. ಮಖಾನ ಹಾಕ್ತಾ ಇದ್ದೀನಿ. ಲೋಟಸ್ ಲೋಟಸ್ ತರ. ಸೊ ಅದನ್ನೇ ಮಿಕ್ಸಿಲಿ ಹಾಕಿ ಫಸ್ಟ್ ಹಾಕಿರೋದು. ಹಾಂ, ಪೌಡ್ರ್ ಮಾಡಿ. ಯಾಲಕ್ಕಿ ಪುಡಿ. ನಮ್ಮ ತೋಟಕ್ಕೆಲ್ಲ ಹೋದ್ರೆ ಇದು ಈ ಚುಲ್ಲ ಅಂತ ಹೇಳ್ತೀವಲ್ಲ ಕನ್ನಡ, ಸೌದೆ ಒಲೆ ಹಾಕ್ಬಿಟ್ಟು ಅದ್ರ ಮೇಲೆ ಟೀ ಮಾಡೋದು, ಅಡುಗೆ ಎಲ್ಲ ಅದ್ರ ಮೇಲೆ ಮಾಡ್ತೀವಲ್ಲ ಹೋಗಿ. ಎಲ್ಲಿರೋದು ನಿಮ್ಮ ತೋಟ? ಗುಲ್ಬರ್ಗಲ್ಲೂ ಇದೆ, ಇಲ್ಲಿ ನಂಜನಗೂಡಲ್ಲೂ ಇದೆ. ನಂಜನಗೂಡಲ್ಲಿ ಇದು ಕೇಸರ್. ಇದು ಕೇಸರ್. ಓಕೆ ಮೇಡಮ್, ಇದು ಕ್ಯಾರಮಲ್ಲ, ಮಿಲ್ಕ್ ಮೇಡ್. ಮಿಲ್ಕ್ ಮೇಡ. ಇದನ್ನಲ್ಲಿ ಹಾಕೋತೀವಿ ಸೌಟ್ನಲ್ಲಿ. ಅಂದರೆ ನಮ್ಮ ಮನೇಲಿ ಇನ್ನೊಂದೇನಂದರೆ ಮಿಕ್ಸ್ಡ್ ಕ್ಯೂಸಿನು. ತಂದೆಯವರು ಬೆಂಗಳೂರವರು, ಅವರು ಮುದ್ದೆ, ಸೊಪ್ಪು ಸಾರು ಅದೆಲ್ಲ ಇಷ್ಟ. ಇವರು ಗುಲ್ಬರ್ಗಾದವರು, ಜೋಳದ ರೊಟ್ಟಿ. ಸೊ 2 ಅಡುಗೆನೂ ಆಗುತ್ತೆ ನಮ್ಮ ಮನೇಲಿ. ಸೊ ಜೋಳ ತಿಂತಾರೆ? ಹೌದು, ದಿನ ಮಾಡ್ತಾರೆ. ಹೌದಾ? ರೊಟ್ಟಿ ತರ್ತೀರಾ? ಇಲ್ಲ, ಮನೆಯಲ್ಲೇ ಮಾಡ್ತಾರೆ, ಮಾಡೋರಿದ್ದಾರೆ. ಸೊ ಜೋಳದ ರೊಟ್ಟಿ ಮಾಡಿದಾಗ ಇಲ್ಲ ಇನ್ನೊಂದು ದಿನ ಮುದ್ದೆ ಮಾಡ್ತಾರೆ. ಓಕೆ, ಸೊ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ, ಹೇಳಿ. ಸಿಹಿ ಸರಿ ಇದೆಯಾ? ಸಿಹಿ ಕರೆಕ್ಟ್ ಆಗಿದೆಯಾ? ತುಂಬ ಸಖತ್ತಾಗಿದೆ. ಇದು ತುಂಬ ಸಲ ತಿಂದಿದ್ದೀನಿ ನಾನು, ನಮ್ಮ ಊರಲ್ಲಿ ತಿಂದಿದ್ದೀನಿ, ತುಂಬ ಜನ ತಿಂದಿದ್ದೆ. ಬಟ್ ಇದೊಂದು ಭಾಳ ಸ್ಪೆಷಲ್ ಇದೆ, ಲೋಟಸ್ ಸೀಡ್ಸ್ ಎಲ್ಲ ಹಾಕಿ ತುಂಬ ಸಖತ್ತಾಗಿದೆ. ಸೊ ನೋಡಿ, ಮಾಡಲಿಕ್ಕೆ ತುಂಬ ಈಸಿ ಇದೆ. 3-4 ಐಟಮ್ ಇದ್ರೆ ಸಾಕು. ಏನು ಸ್ಪೆಷಲ್ ಆಗಿ ಏನು ಗ್ರೈಂಡ್ ಮಾಡಿ ಎಲ್ಲ ಏನಿಲ್ಲ. ಸೊ ಸಖತ್ತಾಗಿದೆ, ಸೂಪರ್ ಆಗಿರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ನನ್ನ ಶೋನ ಫೇವ್ರೇಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಇಲ್ಲಿ ಚಿಕ್ಕದಾಗಿ ಆಟ ಇರುತ್ತೆ. ಸೊ ಇವತ್ತು ಇಂಡಿಪೆಂಡೆನ್ಸ್ ಆಗಿರೋದ್ರಿಂದ ಸೊ ಫ್ಲ್ಯಾಗ್ ಬಿಡಿಸ್ಬೇಕಷ್ಟೇ. ಸೊ ನಿಮ್ಮ ಮುಂದೆ ಪೇಪರ್ ಇದೆ, ಸೊ ಧಾನ್ಯಗಳಿದೆ, ಸೊ ಫ್ಲ್ಯಾಗ್ ಬಿಡಿಸ್ಬೇಕಷ್ಟೇ. ಓಕೆನಾ? ಓಕೆ, ರೆಡಿ ಇದ್ದೀರಾ? ಯಾರಿಗೆ ಸಪೋರ್ಟ್ ಈಗ? ಪುಟ ನೀ ಯಾರಿಗೆ ಸಪೋರ್ಟ್? ಅಂಕಲ್ಗೆ. ಅಂಕಲ್ ಏನು ಸಪೋರ್ಟೇ ಇಲ್ಲ. ಹಾಂ, ನೀವು ಸರ್ ನೀವು ಯಾರಿಗೆ ಸಪೋರ್ಟ್? ಮೇಡಮ್ಗಾ?
ಡಿವೈಡ್ ಮಾಡಿಬಿಡಿ ಸರ್. ಡ್ಯಾಡಿಗೆ ಹೋಗ್ರಿ ಡ್ಯಾಡಿ ಕಡೆ ಹೋಗ್ರಿ, ಬಜ್ಜಿ ಕಡೆ, ಮಮ್ಮಿ ಕಡೆ ಬರ್ರಿ, ಅಮ್ಮನ ಕಡೆ ಯಾರಿದ್ರೆ ಬಂದ್ಬಿಡಿ ಬೇಗ ಬೇಗ. ಅಮ್ಮ ಸ್ವಲ್ಪ ತಿಂಡಿ ಕಾಫಿ ಎಲ್ಲ ಕೊಡ್ತಾರ, ಆ ಕಡೆ ಹೋದ್ರೆ ಏನು ಕೊಡೋದಿಲ್ಲ. ಅಪ್ಪ ಮಾತಾಡ್ಕೊಂಡು ಕುದುರ್ತಾರೆ ಅಷ್ಟೇ. ಓಕೆ, ಹಾಗಾದ್ರೆ ಆಟ ಶುರು ಮಾಡೋ. ಟೈಮ್ ಸ್ಟಾರ್ಟ್ಸ್ ನೌ. ಇಲ್ಲೊಂದು ಇನ್ಸಿಡೆಂಟ್ ನಾನು ಶೇರ್ ಮಾಡಬೇಕಂತ ಎಲ್ಲರ ಜೊತೆ. ಖಂಡಿತ. ನಮ್ಮ ತಂದೆಯವರು ಸ್ಟೇಷನ್ಲಿದ್ದಾಗ ಸುಮಾರು ಜನ ದಿನ ಬರೋರಂತೆ, 100 ಜನ ಬರೋರು. ಎಲ್ಲರಿಗೂ ಕಾಫಿ ಕುಡ್ಸೋಕ್ಕಾಗಲ್ಲ, ಅವ್ರ ಜೊತೆ ಕುಡಿಯೋಕ್ಕಾಗಲ್ಲ. ಇವ್ರೇನು ಮಾಡಿದ್ರು, ಸಿಟಿ ಮಾರ್ಕೆಟಲ್ಲಿ ತುಂಬ ಬ್ಯುಸಿ ಸ್ಟೇಷನ್ ಅದು. ಯಾವ ಸ್ಟೇಷನ್? ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್. ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. ಅಲ್ಲಿ ಜನ ಎಲ್ಲ ಬಂದಾಗ ಸೆಂಟ್ರಿಗೆ ಹೇಳೋರಂತೆ, ಕಾಫಿ ತಗೊಂಡ್ ಬಾ ಅಂತ. ಹಿಂಗಂದ್ರೆ ತಗೊಂಡ್ ಬಾ ಅಂತ. ಕಾಫಿ ತಗೊಂಡ್ ಬಾ ಅಂದ್ರೆ ಹೋಗು, ಬರಬೇಡ ನೀನು ವಾಪಸ್ಸು ಅಂತ. ಯಾಕೋ ಇವ್ನು ಬಂದೇ ಇಲ್ಲ ಅಂತ. ಆಯ್ತು ಸರ್ ಬಿಡಿ, ಆಮೇಲೆ ಬರ್ತೀವಂತ. ಸೊ ಯಾರಿಗೆ ಬೇಕು ಅವ್ರಿಗೆ ಕಾಫಿ ಕುಡಿಸ್ತಾ ಇರು, ಬೆಳೆದಿರೋರು ಕಾಫಿ ತಗೊಂಡ್ ಬಾ ಅಂತ ಹೇಳೋರು. ಸೊ ಅದೊಂದು ನೆನಪಾಗುತ್ತೆ ಈ ಟೈಮಲ್ಲಿ. ನನಗೊಂದು ನೆನಪಾಗ್ತಾ ಇದೆ. ಒಂದ್ಸಲ ಟೌನ್ ಹಾಲ್ಗೆ ಹೋಗಿದ್ದೇವೆ ನಾವು. ನನಗೆ ಒಂದು ಪ್ರೋಗ್ರಾಮ್ ಕರ್ಕೊ ಹೋದ್ರಿ ಇವರು. ಕರ್ಕೊ ಹೋಗಿ ಆದ್ಮೇಲೆ ನನ್ನ ಜೊತೆಲಿ ಕರ್ಕೊ ಹೋಗ್ಬೇಕು ಬೈಕ್ನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿ ಸೀದಾ ಹೋಗಿದ್ದಾರೆ. ಅಲ್ಲಿ ಇದು ಇತ್ತು, ಏನೋ ಸಪ್ನ ಹೋಟ್ಲಿತ್ತು. ನೆನಪಿಲ್ದೆ ಹೋದ್ರ? ನೆನಪಿ ಏನು ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ನನಗೆ ಮಾತ್ರ ಬಿಟ್ಟು ಹೋದ್ರು. ಅಲ್ಲಿ ಹೋಗಿ ಆ ಪೊಲೀಸವ್ರು ಏನು ಮಾಡಿದ್ರು ನೋಡಿ, ಇಲ್ಲಿ ಪೊಲೀಸವರು ಏನೋ ಮಾಡ್ತಾ ಇದ್ದಾರೆ ನೋಡು ಅಂತ ಹೇಳ್ತಾ ಇದಾರೆ ಅಂತ. ಹಿಂದೆ ನೋಡಿದ್ರೆ ನಾನಿಲ್ಲ. ಇವ್ರು ಎಲ್ಲಿ ಬಿದ್ದಿದ್ದಾಳೆ ಅಂತ ಬೇರೆ ಯಾರಾದ್ರೂ ಮೀಟ್ ಮಾಡ್ಲಿಕ್ಕೆ ಹೋದ್ರ ಸರ್? ಯಾರಿಗ್ ಗೊತ್ತು. ಮೀಟ್ ಆಗ್ಬಿಟ್ಟು ಆಮೇಲೆ ನೆನಪಾಗಿದ್ದೇನಂತ. ಈ ಮೀಟ್ ಮಾಡೋದಕ್ಕೆ ಇನ್ನೊಂದು ಇನ್ಸ್ಟೆನ್ಸ್ ಹೇಳ್ತೀನಿ. ಮೈಸೂರು ಸಿಲ್ಕ್ ಸೀರೆ ಕೊಡ್ಸಕ್ ನಮ್ಮ ತಾಯಿ ಕರ್ಕೊಂಡು ಹೋಗಿದ್ರಂತೆ. ಮೈಸೂರಿಗೆ? ಇಲ್ಲ, ಇಲ್ಲೇ KSIC MG ರೋಡ್ಗೆ. ಪ್ರತಿ ವರ್ಷ ಈಗಲೂ ಆನಿವರ್ಸರಿ ಕೊಡ್ತಾರೆ. ಈಗಲೂ ಆನಿವರ್ಸರಿಗೆ ಮೈಸೂರು ಸಿಲ್ಕ್ ಸೀರೆನ ಕೊಡ್ತಾರೆ. ಸೊ ಹೋದಾಗ ಅಲ್ಲಿ ಯಾವ ಕಲರ್ ತಗೊಳ್ಳಿರಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅಂಗಡಿಯವ್ರು ಹೇಳ್ತಾ ಇದಾರಂತೆ, ಸರ್ ನೀವು ಹೇಳಿ, ನೀವು ಸಿಗ್ನಲಲ್ಲಿ ನಿಂತು ಲೇಡೀಸ್ಗೆಲ್ಲ ನೋಡ್ತೀರಲ್ಲ, ಯಾವ ಸೀರೆ ಚೆನ್ನಾಗಿರುತ್ತೆ ಹೇಳಿ ಅಂತ. ಇವ್ರು ಅನ್ನೋದೇ, ನಾನೇನು ಅಲ್ಲಿ ನಿಂತ್ಕೊಂಡು ಅದೇ ನೋಡ್ತೀರಾ ಲೇಡೀಸ್ಗೆ ಅಂತ. ಸೊ ಯಾರು ಗೆದ್ದಿರ್ಬೋದು ಈ ಆಟದಲ್ಲಿ? ಗೃಹಲಕ್ಷ್ಮಿನಾ? ಯಾರು ಸರ್ ಗೆದ್ದಿರೋದು? ಸರ್ ಯಾರೇ ಗೆದ್ರು ಇಲ್ಲಿ ನಾವು ಇಟ್ಟಿದೀವಿ ಜೋಡಿ ಎತ್ತು. ಒಂದ್ ಎತ್ತು ಆದ್ರೂ ಇನ್ನೊಂದ್ ಎತ್ತು ವೇಟ್ ಮಾಡ್ಲೇಬೇಕು. ಸೊ 2 ಆದ್ಮೇಲೆ ಇಬ್ರು ಗೆದ್ದಂಗೆ ಲೈಫಲ್ಲಿ. ಈ ಗೇಮಲ್ಲೂ ಇಬ್ರು ಗೆದ್ದಿದ್ದಾರೆ. ಸೂಪರ್, ವೆರಿ ನೈಸ್. ಸೊ ಇಲ್ಲಿಗೆ ಕ್ಲಿಯರ್ ಆಗಿದೆ, ಈ ಆಟದಲ್ಲಿ ಇಬ್ರು ಗೆದ್ದಿದ್ದಾರೆ. ನಾನು ಗೆದ್ದಿದ್ದೀನಿ. ಆದ್ರೂ ಮೇಡಮ್ ಗೆದ್ದಿದ್ದಾರೆ. ಏನಾಗಿದೆ, ಈ ಕಾಳುಗಳೆಲ್ಲ ಅವ್ರಿಗೆ ಸೆಟ್ ಆಗಿದೆ. ಕಾಳುಗಳೆಲ್ಲ ನಮ್ಗೆ ಸೆಟ್ ಆಗುತ್ತಾ? ಇಲ್ಲ. ಅಡಿಗೆ ಮನೆಗೆ ಬರೋದಿಲ್ಲ ಅಲ್ಲ ಅವರು. ಅಡಿಗೆ ಮನೆಗೆ ಬಂದು ತಾನೆ ಗೊತ್ತಾಗೋದು ಈ ಕಾಳು ಇದಕ್ಕೆ ಬೇಕು ಇದಕ್ಕೆ ಬೇಕಂತ. ಆದ್ರೂ ಗೆದ್ದಿರೋದು ನೀವು, ಅದ್ರ ಸುಮ್ಮನೆ ಹೇಳಿದ್ದು. ಇಬ್ರು ಗೆದ್ದಿದ್ದಾರೆ. ಓಕೆ, ಈಗ ಎರಡನೇ ಆಟ ಮಕ್ಕಳು ಮತ್ತೆ ಮಕ್ಕಳು ತಂದೆ ತಾಯಿ ಆಟ. ಸೊ ಆಟ ರೂಲ್ಸ್ ಹೇಳ್ತೀನಿ, ಸಿಂಪಲ್. ನೀವು ರೆಡ್ ಕಲರ್ ಬೆಲೂನ್ ಓದ್ತೀರಾ, ಮೇಡಮ್ ನೀವು ಯೆಲ್ಲೋ ಕಲರ್ ಬೆಲೂನ್ ಓದ್ತೀರಾ. ಸೊ ನೀವು ಬರೀ ಬೆಲೂನ್ ಓದ್ತೀರಾ, ಮಕ್ಕಳು ಬಂದು ಹೊಡಿಬೇಕು ಅಷ್ಟೇ. ಹೊಡಿಯೋದಂದ್ರೆ ಕೈಯಲ್ಲಿ ಹೊಡಿಲಿಕ್ಕಿಲ್ಲ, ಬ್ಯಾಕಲ್ಲೇ ಹೊಡಿಬೇಕು. ಓಕೆನಾ? ನೋಡುವ ಯಾರು ಗೆಲ್ತಾರೆ ಈ ಆಟ ಅಂತ. 5 ಈಚ್ ಬೆಲೂನ್ಸ್ ಇದೆ. ಸೊ ಯಾರು ಅತಿ ಬೇಗ ಮುಗಿಸ್ತಾರೆ ಅವ್ರು ಎರಡದಲ್ಲಿ ಗೆಲ್ತಾರೆ. ಟೈಮ್ ಸ್ಟಾರ್ಟ್ಸ್ ನೌ. ಓಡಿ. ಓಕೆ, ಸೊ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ,
ಮೇಡಮ್ ಟೀಮ್ ಬರಲಿ ಅವ್ರಿಗೆ ಜೋರ ಚಪ್ಪಾಳೆ. ಯಾಕೆ ಈ ಆಟದಲ್ಲಿ ಸೋತ್ರಿ ತಾವು? ಏನು ಮಿಸ್ಟೇಕ್ಸ್ ಏನಾಯ್ತು? ಒಂದ್ ಬಲೂನ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಡಿಸ್ಟ್ರಾಕ್ಟ್ ಆಗ್ಬಿಟ್ರಿ. ಹೌದಾ? ಇಲ್ಲಿದ್ರೆ ವಿನ್ ಆಗ್ತಿದ್ರಾ? ಅವ್ರದ್ದು ಒಂದು ಬೆಲೂನ್ ಹೋಗಿತ್ತಲ್ವ, ಅವ್ರದ್ದು ಗೆದ್ರಲ್ವಾ? ಅವ್ರದ್ದು ಒಂದು ಬೆಲೂನು ಹೋಗಿ ಅದು ಇದು ಬನಾನ ತರ ಆಗೋಯ್ತು. ನಮ್ದು ಏರ್ ಐತಿಲ್ಲ. ಹಾ, ಏರ್ ಇರ್ಲಿಲ್ವಾ? ಕಮ್ಮಿ ಇತ್ತು. ನೀವೊಂದು ಕೆಲಸ ಮಾಡ್ಬೇಕು, ಪಿನ್ ಇಟ್ಕೋಬೇಕಿತ್ತು ಕೆಳಗಡೆ, ಹಿಂಗೆ ಬೇಗ ಹೊಡಿತಿತ್ತೇನೋ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರಿ, ವೆಲ್ ಪ್ಲೇ. ಹಾಂ, ವಿನ್ನಿಂಗ್ ಸ್ಪೀಚ್. ಮಮ್ಮಿ ನನಗೆ ಬೇಗ ಊದ್ ಕೊಟ್ಟಿದ್ರು ಬಲೂನ್. ಹಾಂ, ಊದು ಬೆಲೂನ್ ಹೇಳ್ದು. ಬಲೂನ್ ತುಂಬಾ ಈಸಿ ಇತ್ತು. ಹಾಂ, ಹೌದು, ಬೆಲೂನ್ ಅಂದರೆ ನಮ್ದು ತುಂಬ ಲೋ ಕ್ವಾಲಿಟಿ, ಅದಕ್ಕೆ. ಓಕೆ, ಸೂಪರ್, ವೆರಿ ನೈಸ್. ಓಕೆ ಸರ್, ಆಟ ಆಯಿತು, ಊಟ ಆಯಿತು, ಎಲ್ಲ ಮುಗೀತು. ಈಗ ಮೇಡಮ್ ನೋಡಿದ್ರೆ ಯಾವ ಹಾಡು ನೆನಪಾಗುತ್ತೆ ನಿಮ್ಗೆ? ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ಓಹೋ, ನೀನಿರುವುದಾದರೆ ನಾನದಿಯಾಗುವೆ, ಈ ನಿನ್ನ ನೋಡಿ ಹಾಡಿ ಬಾಳುವೆ, ಎಲ್ಲೆಂದೂ ನಿನ್ನನು ಇರಲಿ ನಾನಿರಲ. ಓಕೆ, ಸೂಪರ್. ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಷ್ಟೇ. ಪ್ರಶ್ನೆ ಸಿಂಪಲ್ಲು. ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ ಅಂತ? ಮೇಡಮ್ ಬಿಟ್ಟರೆ ಬೇರೆ ಇರಲಿಲ್ಲ. ಇವರು ಒಂದು ದಿವಸ 1 ಗಂಟೆ ಟೈಮ್ ಹೊರಗಡೆ ಹೋದ್ರೆ ಎಷ್ಟೊತ್ತು ಬರ್ತಾಳೋ, ನಾವು ಫೋನ್ ಮಾಡೋದು 1-2 ಸಲ, ಆಯ್ತಾ ಕೆಲಸ ಬರ್ತೀಯಾ ಅಂತ ಹೇಳ್ತೀವಿ. ಶಿ ಈಸ್ ದಿ ಎಲ್ಡೆಸ್ಟ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಶಿ ಕಂಟ್ರೋಲ್ಸ್ ಎವರಿಬಡಿ ಅಪಾರ್ಟ್ ಫ್ರಮ್ ಮೀ ಆ್ಯಂಡ್ ಚಿಲ್ಡ್ರನ್ಸ್ ಆಗಲಿ ಮತ್ತು ಸಿಸ್ಟರ್ಸು ಯಾರೇ ಬಂದರೂ ಅವರಿಗೆ ಇದು ಮಾಡೋದು. ಈಗ ಈ ಒಂದು ಸನ್ನಿವೇಶದಲ್ಲಿ ಎಲ್ಲ ನೀವು ಬರಬೇಕು, ನೀವು 5 ಜನನೋ ಅಂತ ಹೇಳಿದೆ, ಎಲ್ಲರಿಗೂ ಕರೆಸಿದೆ, ಅದರಲ್ಲಿ ಒಬ್ಬರು ಬರಲಿಲ್ಲ ಒಬ್ಬರು. ಓಕೆ, ಸೊ ಅದಕ್ಕೆ ಮೇಡಮ್ ಗೃಹಲಕ್ಷ್ಮಿ. ಶಿ ಈಸ್ ಗೃಹಲಕ್ಷ್ಮಿ. ನಮ್ಮ ಮನೆಗೆ ನಮ್ಮ ತಾಯಿನೇ ಗೃಹಲಕ್ಷ್ಮಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಎಲ್ಲನೂ ಅವರೇ ಇಲ್ಲಿವರೆಗೂ ನಾವು ಬರೋಕ್ಕೆ ನಮ್ಮ ಇದೇನು ಲೈಫ್ ಇದೆ, ಇಟ್ ಇಸ್ ಆಲ್ ಹರ್ ಹಾರ್ಡ್ ವರ್ಕ್. ಯಾಕಂದರೆ ಇಷ್ಟು ಟೈಮನ್ನು ನಮ್ಮ ತಂದೆಯವ್ರು ಏನು ಆಚೆ ಕೆಲಸ ಏನು ಮಾಡ್ತಾರೆ ಅಷ್ಟೇ, ಮನೇಲಿ ಏನು ತಿಂತಾರೆ, ಏನು ಉಡ್ತಾರೆ, ಏನೂ ಇಲ್ಲ ಅವ್ರದ್ದು, ಎಲ್ಲ ರೋಲು ನಮ್ಮ ತಾಯಿಯವ್ರದ್ದೇ. ಆ್ಯಂಡ್ ಒಂದು 22 ವರ್ಷ ಹಿಂದೆ ಒಂದು ಸೆಕ್ಯೂರಿಟಿ ಏಜೆನ್ಸಿ ಶುರು ಮಾಡಿದ್ರು, ಸಂಗ್ರಾಮ್ ಸೆಕ್ಯೂರಿಟಿ ಸರ್ವಿಸ್ ಅಂತ. ನಮ್ಮ ತಾಯಿಯವರೇ ಶುರು ಮಾಡಿದ್ದು, ಅವರೇ ಈಗಲೂ ನೋಡ್ಕೊತಾರೆ ಪ್ರೊಪ್ರೈಟರ್. ಅದಕ್ಕೆ ನಾವು ಈಗಲೂ ಇದೆ. ಅವಾಗ ಎಷ್ಟು ಒಂದು 50 ಜನ ಇದ್ರೇನು, ಇವಾಗ 1000 ಜನ ಇದ್ದಾರೆ. ಸೊ ನಮ್ಮ ರಮೇಶ್ ಎಲ್ಲ ನೋಡೋದು ಈಗ ನಮ್ಮ ತಾಯಿಯವ್ರ ಪ್ರೊಪ್ರೈಟ್ರು ಪ್ಲಸ್ ನಮ್ಮ ರಮೇಶ್ ಅವ್ರು ಏನು ಮಾತಾಡಿದ್ರು, ಅವರು ಕಂಪ್ನಿಗೆಲ್ಲ ನೋಡ್ಕೊಳ್ಳೋದು. ಸೊ ಹೀಗಾಗಿ ಅವರಿಬ್ರು ಸೇರಿ ಕಂಪ್ನಿಗೆ ಇಲ್ಲಿ ತಗ ತಂದಿದ್ದಾರೆ. ಈಗ ಅದಕ್ಕೆ ನಾವೆಲ್ಲ ಸೇರಿ ಮುಂದುವರಿತಾ ಇದ್ದೀವಿ. ಸೂಪರ್, ವೆರಿ ನೈಸ್. 2002ರಲ್ಲಿ ಒಂದು ಸಣ್ಣ ಏಜೆನ್ಸಿ ಸ್ಟಾರ್ಟ್ ಮಾಡಿದಾಗ ನಾನು ಮತ್ತು ಅಮ್ಮ ನೋಡ್ಕೊಳ್ತಾ ಇದ್ವಿ. ಅವಾಗ ಒಂದು 50 ಜನ ಇದ್ರು ಅಷ್ಟೇ. ಒಂದು 80,000, ಅವಾಗ ರೇಟ್ಸು ಎಲ್ಲ ಕಮ್ಮಿ ಇತ್ತು, 80,000 ಇತ್ತು ಬಿಸ್ನೆಸ್. ಅವತ್ತು ಸ್ಟಾರ್ಟ್ ಮಾಡಿ ನನಗೂ ಏನು ಕೆಲಸ ಗೊತ್ತಿರಲಿಲ್ಲ. ಅವ್ರು ಕೂರಿಸ್ಕೊಂಡು ನೋಟ್ಬುಕ್ಕಲ್ಲಿ ಬರಿತಾ ಇದ್ವಿ. ನೋಟ್ಬುಕ್ಕಿಂದ ಸ್ಟಾರ್ಟ್ ಮಾಡಿದ್ದು, ಎಷ್ಟು ಬಿಲ್ ಆಗುತ್ತೆ, ಯಾವ ಕಂಪ್ನೀಸ್ ಇದೆ, ಕೈಯಲ್ಲೇ ಬರೆದು ಕ್ಯಾಶ್ ಪೇಮೆಂಟ್ ಕೊಟ್ಕೊಂಡು ಟೈಪ್ರೈಟ್ರಲ್ಲಿ ಟೈಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಸು. ಅವರ ಗೈಡೆನ್ಸಲ್ಲಿ ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದೆ. ಶಿ ಈಸ್ ವೆರಿ ಡೇರಿಂಗ್ ಲೇಡಿ. ಏನೇ ಇದ್ರೂ ಕರೆದು ಕೂರಿಸ್ಬಿಟ್ಟು ಎಲ್ಲ ಕೊಡೋದನ್ನೆಲ್ಲ ಕೊಟ್ಬಿಟ್ಟು ಎಲ್ಲ ಕಟ್ಟೋದು, ಸ್ಟ್ಯಾಚ್ಯುಟರಿ ಏನು ಕಟ್ಟಬೇಕೆಲ್ಲ ಕಟ್ಬಿಟ್ಟು ಎಲ್ರಿಗೂ ಫ್ರೈಡ್ ರೈಸ್ ಏನಾದ್ರು ತಿನ್ನಿಸ್ಬಿಟ್ಟು ಹೋಗೋರು ತಿಂಗಳಿಗೆ ಆಫೀಸಿಗೆ ಬಂದು. ಶಿ ಈಸ್ ವೆರಿ ಡೇರಿಂಗ್ ಲೇಡಿ. ಏನಿಲ್ಲ, ಆಗ ನುಗ್ಗು ಮಾಡುವ ಅಂತ ಒಂದು ಧೈರ್ಯ ಕೊಡ್ತಾಯಿದ್ರು. ಇವತ್ತವರೆಗೂ ಬಿಸ್ನೆಸ್ ಮಾಡ್ಕೊಂಡು ಇವತ್ತು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿದೆ ಸರ್. ನಮ್ಮ ಪದ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಮನೆಯಲ್ಲಿ ಏನೇ ಅವ್ರ ಮನೆಯಲ್ಲಿ ಕೋಪ ಇರಲಿ, ತೊಂದರೆ ಇರಲಿ, ಯಾರೇ ಬಂದು ಹೋದರೆ ಏನಾದರೂ ಆಗಿರಲಿ, ಮನೆ ಬಾಗಿಲಿಗೆ ಬಂದವ್ರಿಗೆ ನಗನಗುತ್ತಾ ಸ್ವಾಗತಿಸ್ತಾರಲ್ಲ, ಅದು ಹೆಮ್ಮೆಯಾಗಿ ಹೇಳ್ಕೊಬೇಕು. ಯಾವುದೇ ಹಿಂದಿಂದ ಗೊತ್ತಾಗದ ಹಾಗೆ ಮನೆಗೆ ಬಂದವ್ರಿಗೆ ಏನು ಟ್ರೀಟ್ ಮಾಡಬೇಕು, ಬಂದ ಕೂಡಲೇ ಅವ್ರಿಗೆ ಒಂದು ನೀರು, ಕಾಫಿ, ಟಿಫನ್ನು ಕೊಟ್ಟು ಹೋಗುವಾಗ ಅವ್ರಿಗೆ ಏನು ಮರ್ಯಾದೆ ಮಾಡಿ ಕಳಿಸ್ಬೇಕು ಅನ್ನೋದು ಅವರಲ್ಲಿ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಅವ್ರಿಗೆ ಗೃಹಲಕ್ಷ್ಮಿ ಅಂತಲೇ ಹೇಳಬೇಕು. ನಮಸ್ಕಾರ. ನಮ್ಮಮ್ಮ ಅಮ್ಮನೇ ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ. ನನಗೆ ಅಲವು ಬರುತ್ತೆ. ನಾನು ಯಾವ ಸ್ಥಿತಿಯಲ್ಲಿದ್ದೆ ಅಂದರೆ ನನಗೆ ಗೊತ್ತು. ಅಮ್ಮನ ಮನೆಗೆ ಬಂದ ಮೇಲೆ ಧೈರ್ಯವಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಈ ಅಮ್ಮನಿಂದನೇ. ನನಗೆ ತವ್ರ ಮನೆ ಇದು. ನಮ್ಮ ಅಮ್ಮನಿಗೆ ಯಾವಾಗಲೂ ನಾನು ಚಿರುಣಿ.
ಮಕ್ಕಳು ಲಕ್ಷ್ಮೀಕಾಂತು, ಧರ್ಮಶ್ರೀ ಮೇಡಮ್ ಎಲ್ಲರೂ ನನಗೂ ತುಂಬ 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 ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 8 ವರ್ಷ ಆಯಿತು ನಾನು ಬಂದು. ನನ್ನ ಕಷ್ಟ ಸುಖ ಎಲ್ಲ ಅಮ್ಮನೇ. ಎಷ್ಟು ಹೇಳಿದ್ರೂ ಕಡಿಮೆನಮ್ಮ. ದೇವರಾನೆ ಅಮ್ಮ ನನಗೆ ಅನ್ನಪೂರ್ಣೇಶ್ವರಿ. ಇಷ್ಟು ಮಾತ್ರ ಇದ್ದೀನಿ ಅಂದರೆ ನಮ್ಮಮ್ಮನಿಗೆ ಯಾವಾಗಲೂ ಚಿರುಣಿ ನಾನು. ನನ್ನ ಮತ್ತಿಗೆ ಬಗ್ಗೆ ಏನು ಹೇಳೋ ಹಾಗೆ ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಈ ಮನೆಯದು ಮೇಯ್ನ್ ಗೃಹಲಕ್ಷ್ಮಿ. ಮತ್ತು ಬಂದು ಹೋಗೋರಿಗೆ ಅವರು ಹಾಗೇ ಯಾವತ್ತೂ ಅವರು ಕಳಿಸಿದ್ದಿಲ್ಲ. ಎಲ್ಲರಿಗೂ ಊಟ ತಿಂಡಿ ಕೊಟ್ಟು ಅವ್ರಿಗೆ ಏನು ಮರ್ಯಾದೆ ಮಾಡಬೇಕು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ತುಂಬ ಹೆಮ್ಮೆ ಪಡ್ತೀನಿ ನಮ್ಮ ಮನೆ ಗೃಹಲಕ್ಷ್ಮಿ ಅವರನ್ನೇ. ಥ್ಯಾಂಕ್ ಯು. ನಮ್ಮ ಅತ್ತಿಗೆ ನಮ್ಮ ಫ್ಯಾಮಿಲಿ ಪಿಲ್ಲರ್, ಅದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಶೀ ಈಸ್ ದ ಪಿಲ್ಲರ್ ಆಫ್ ಅವರ್ ಹೌಸ್. ಥ್ಯಾಂಕ್ ಯು. ನನ್ನ ಹೆಸರು ಪಾಂಡು ಅಂತ. ನಾನೊಂದು 20-22 ವರ್ಷದಿಂದ ಇವ್ರ ಮನೆಗೆ ಇದ್ದೀನಿ. ನನಗೆ ನಮ್ಮ ಮನೆ ಬಿಟ್ಟರೆ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಂಗಿ ಮಕ್ಕಳು. ಇವಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ, ಈಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಮಕ್ಕಳನ್ನೂ ಕರ್ಕೊಂಡು ಹೋಗ್ತೀನಿ ನಾನೇ. ಮುಂದಕ್ಕೂ ನಾನೇ ಇಲ್ಲಿ. ನನ್ನ ಪೋಸ್ಟ್ ಯಾರೂ ತಗೊಳಕ್ಕಾಗಲ್ಲ. ನನ್ನ ಹೆಸರು ಭೈರವ್ ಸಿಂಗ್ ಅಂತ. ನಾನು ಕ್ಲಾಸ್ 3 ಓದ್ತಾ ಇರೋದು. ನನ್ನ ಸ್ಕೂಲ್ ಹೆಸರು ಆಂಥೋನಿ ಕ್ಲಾರೆಟ್. ಥ್ಯಾಂಕ್ ಯು. ಅಲ್ಲ ಮುಗಿಲಿಲ್ಲ, ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ನಾನು ಆಸ್ಟ್ರೋನಾಟ್ ಆಗ್ತೀನಿ. 3 ವರ್ಷಕ್ಕಿದ್ದಂಗೆ ನಾನು ನಾಸಾಗಿ ಹೋಗ್ತೀನಿ ಅಂತ ಹೇಳಿ. ಹೌದಾ? ನಾಸಾ ನಾಯಿಂಡಲ್ಲಿ ಇದೆಯಾ ನಾಸಾ? ಇಲ್ಲ ರೀ, ಅಮೆರಿಕಾದಲ್ಲಿ ಅಲ್ಲಿ ಹೋಗ್ತೀನಿ ನಾನು. ನಾಸಾಗಿ ಹೋಗ್ತೀನಿ ನಾನು. 3ನೇ ಕ್ಲಾಸಲ್ಲಿ 3ನೇ ಕ್ಲಾಸ್ ಕಳಿಸ್ಬೇಕಿತ್ತು. ಹೋಗು ಅಂತ. ಹೆಂಗೋಯ್ತೆ ಹೋಗು ಅಂತ? ಇಲ್ಲ, ಅವನಿಗೆ ಒಂದು ಎಜುಕೇಶನ್ ಸ್ಟೇಟ್ ಬಂದರೆ ಆಗ ಮಕ್ಕಳಿಗೆಲ್ಲ ಸೆಲೆಕ್ಟ್ ಮಾಡ್ತಾರೆ ಏನು ನಾಸಾಗಿ ಹೋಗೋದಕ್ಕೆ. ಕಳಿಸ್ಬಿಡ್ತೀನಿ. ಕಳಿಸ್ತೀರಾ? ನನ್ನ ಹೆಸರು ವರಾಲಿಕಾ ಅಂತ. ಏನು ಓದ್ತಿದ್ದೀರಾ? ನಾನೀಗ 10th ಸ್ಟ್ಯಾಂಡರ್ಡ್ 10th ಅಲ್ಲಿದ್ದೀರಾ? ಹೌದು. ಸೊ ನೋಡಿ, ನಿಮ್ಮ ಮನೇಲಿ ಡಿಪಾರ್ಟ್ಮೆಂಟ್ ಇದೆ, ಅಡ್ವೊಕೇಟ್ ಇದೆ, ಪೊಲಿಟಿಕಲ್ ಇದೆ, ಎಲ್ಲ ದೊಡ್ಡ ದೊಡ್ಡ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇದೆ. ಹೌದು. ಸೊ ನಿಮ್ ಏನು ಐಡಿಯಾ? ನೀವೇನಾಗ್ತೀರ ದೊಡ್ಡವರಾದ್ಮೇಲೆ? ನಮ್ಮ ತಾತಾಗೆ ನಾನು ಡಾಕ್ಟರ್ ಆಗಬೇಕಂತ ತುಂಬ ಆಸೆ. ಅದಕ್ಕೆ ನಾನು ಡಾಕ್ಟರ್ ಆಗಬೇಕಂತ ಇದ್ದೀನಿ. ಸೂಪರ್. ಸೊ ತಾತ ಅವ್ರದ್ದು ಆಸೆ ನೆರವೇರಿಸ್ತೀರ ಹಾಗಾದ್ರೆ? ಹಾಂ. ಓಕೆ. ನಮ್ಮ ಮನೇಲಿ ನಮ್ಮ ಅಜ್ಜಿಗೆ ತುಂಬ ಕ್ಲೋಸು. ನಮ್ಮ ಅಮ್ಮ ಎಲ್ಲ ಮೈಸೂರಲ್ಲಿ ಇರ್ತಾರೆ. ಅದಕ್ಕೆ ನಾನು ಚಿಕ್ಕವಳಿದ್ದಾಗಿಂದ ಅವರೇ ನಮ್ಮ ಫಸ್ಟ್ ಅಮ್ಮ ಥರ. ಅದಕ್ಕೆ ಅವ್ರಿಗೆಲ್ಲ ಗೊತ್ತು, ನಾನು ತಿನ್ನೋದು ಉಡೋದು ಎಲ್ಲ ಅವರೇ ಮಾಡಿಸ್ತಾ ಇದ್ರು. ಹಂಗಾಗಿ ನಾನು ತುಂಬ ಖುಷಿ. ಓಕೆ ಓಕೆ ಡಾಕ್ಟ್ರೆ, ಸರಿ. ನಿಮ್ಮ ಹೆಸರೇನು? ನನ್ನ ಹೆಸರು ಆರಿಕಾ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಾ? ನಾನು 6ನೇ ಕ್ಲಾಸಲ್ಲಿ ಓದ್ತಾ ಇರೋದು. ನನ್ನ ಸ್ಕೂಲ್ ಹೆಸರು ಆಂಥೋನಿ ಕ್ಲಾರೆಟ್ ಅಂತ. ಸೊ ನೀವೇನಾಗ್ತೀರ ದೊಡ್ಡವರಾದ್ಮೇಲೆ? ನಾನು ತಾತದರ ಪೊಲೀಸ್ ಆಗ್ತೀನಿ. ಸೊ ಕಿಡ್ ಪೊಲೀಸ್. ಓಕೆ ಮೇಡಮ್, ಇಷ್ಟೆಲ್ಲ ನಿಮ್ಮ ಬಗ್ಗೆ ಹೇಳಿದರು ಪ್ರತಿಯೊಬ್ಬರು. ಸೊ ನೀವು ಕೊನೆಯದಾಗಿ ನೀವೇನು ಹೇಳ್ತೀರಾ? ಅವ್ರು ನನ್ನ ಬಗ್ಗೆ ಎಲ್ಲ ಹೇಳಿದ್ಮೇಲೆ ನನಗೆ ಅಳು ಬರ್ತಾ ಇತ್ತು. ಯಾಕೆಂದರೆ ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಈ ಥರ ನಾನು ಗುಲ್ಬರ್ಗಿಂದ ತುಂಬ ದೂರ ನಮ್ಮೂರು. ಅಲ್ಲಿ ನಾನು ಇಲ್ಲಿ ಬಂದಮೇಲೆ ತುಂಬ ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಗಂಡಿನ ಮನೆ ಥರ ನನಗೆ ಗಂಡಿಲ್ಲ ನನಗೆ. ಅವ್ಳು ಚಿಕ್ಕವಳಿದ್ದಾರೆ ನೋಡಿ, ಅವರೆಲ್ಲಕ್ಕಿಂತ ನಾನು ಅವ್ರು ಜಾಸ್ತಿ ಓಡಾಡ್ತಿದ್ದೆವು. ಈ ಶ್ರೀರಾಮ್ಪುರ್ನಲ್ಲಿ ಇದ್ದಾಗ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಇದ್ದಿಲ್ಲ ಆಚೆ. ಆ ಜನತಾ ಬಜಾರ್ ಹೇಳೋದು ನಮ್ಮ ಅತ್ತೆ ಹೋಗ್ಬಿಟ್ಟು ಕಪಾಲಿ ಥಿಯೇಟರ್ ಮ್ಯಾನೇಜರ್ ಆಗಿದ್ರು. ಅಲ್ಲಿ ಹೋಗ್ಬಿಟ್ಟು ಇದಕ್ಕೆ ಹೋಗ್ತಿದ್ದೆ, ಜನತಾ ಬಜಾರ್ ಹೋಗ್ಬಿಟ್ಟು ಇಬ್ರು ಪಾನಿಪುರಿ ಮಸಾಲ ಪುರಿ ತಿನ್ಕೊಂಡ್ ಬರ್ತಿದ್ದೋ ಇಬ್ರು ಸೇರ್ಬಿಟ್ಟು. ನನಗೆ ತವ್ರ ಮನೆ ನೆನಪೇ ಬರ್ತಿದ್ದಿಲ್ಲ ಆ್ಯಕ್ಚುಲಾಗಿ ನನಗೆ. ನಾನು ಒಬ್ಬಳೇ ಮಗಳು ಇದ್ರೂ ನೆನ್ಪು ಬರ್ತಿದ್ದಿಲ್ಲ. ಚೆನ್ನಾಗಿ ಅವ್ರು ನೋಡ್ಕೊಂತಾರೆ. ನನ್ನ ಬಗ್ಗೆ ಅವ್ರಿಗೆಷ್ಟಿದೆ ನಾನು ಇದು ಮಾಡ್ತೀನಿ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. 78ನೇ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಏನು ಹೇಳ್ತೀರಾ? ಸರ್, ನಾವೆಲ್ಲ ಭಾಳ ಖುಷಿಯಾಗಿರಬೇಕು ಸರ್. ಈಗ ಇದು ಮಾಡ್ತಾ ಇರೋದು 78ನೇ ವರ್ಷದ್ದು. ಹೌದು. ಯಾವುದು ಇದು ಈಗ ಸ್ವಾತಂತ್ರ್ಯೋತ್ಸವ ಅದು ಮಾಡ್ತಾ ಇದ್ದೀವಿ. ನಾವೆಲ್ಲ ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ದುಡಿಬೇಕು ಅನ್ನೋದು ಈಗಲೇ ನಾವು ಶುರು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾನು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಈಗ ನಾನು ಐ ಸ್ಟಡಿಡ್ ಇನ್ ಜಾಲಹಳ್ಳಿ. ಈಗ ನನಗೆ ಕರೆಸ್ತಾರೆ. ಈಗ ಏನಪ್ಪ ಬನ್ನಿ ಸರ್ ನೀವು ಫ್ಲಾಗ್ ಹಾಯಿಸ್ಟಿಂಗ್ ಅಂತ ಹೇಳ್ತಾರೆ. ಹೋಗ್ತೀವಿ, ಫ್ಲಾಗ್ ಹಾಯಿಸ್ಟಿಂಗ್ ಮಾಡೋದು ನಮ್ಮ ದೇಶಕ್ಕೋಸ್ಕರ. ನಾವೆಲ್ಲ ದುಡಿಬೇಕು, ನಾವು ಮುಂದೆ ಬರಬೇಕು. ಮುಂದೆ ಬರಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು. ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ ನಮ್ಮ ತಂದೆ ತಾಯಿಗಳಾಗಲಿ, ತಾತ ತಾತಿ ಆಗಲಿ, ಅವರಿಗೆಲ್ಲ ನಾವು ವಂದನೆ ಆಗಿರ್ಬೇಕು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಇಷ್ಟೊತ್ತು ನಮ್ಮ ಜೊತೆ ತುಂಬ ಪೇಷನ್ಸಿಂದ ಮಾತಾಡಿದ ಒಂದಿಷ್ಟು ನಿಮ್ಮ ಜರ್ನಿಯ ಕಥೆಯನ್ನು ಹಂಚ್ಕೊಂಡ್ರಿ.
ಒಂದು ಒಳ್ಳೆ ಅಡುಗೆ ಮಾಡಿ ಕೊಟ್ರಿ, ಹಾಡಾಡಿದ್ರಿ, ಚೆನ್ನಾಗಿ ಆಟ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಂ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಓಕೆ, ಸೊ ಮನೇಲಿ ಯಾವುದೇ ಫಂಕ್ಷನ್ಸ್ ಯಾವುದೇ ಈವೆಂಟ್ಸ್ ಇರಲಿ, ಸೀದಾ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕಿಗೆ ಹೋಗಿ. ಎಲ್ಲ ಥರದ ಕಲೆಕ್ಷನ್ಸ್ ಇರುತ್ತೆ, ಸಾರಿಲ್ಲೂ ವೆರೈಟಿ ಕಲೆಕ್ಷನ್ಸ್ ಇದೆ. ಸೊ ಏನು ಪರ್ಚೇಸ್ ಇದ್ರು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕಿಗೆ. ನಿಮಗೂ ಒಂದು ಚಿಕ್ಕ ಹುಡುಗರೆ ಬುದ್ಧನ ಕೊಡ್ತಿದ್ವಿ ಸರ್. ನೀವು ತುಂಬ ಜೋರಂತೆ ಅಲ್ವಾ, ಬುದ್ಧನ್ ಥರ ಆರಾಮ ಕೂಲಾಗಿರಿ. ನಮ್ಗೆ ಸಿಟ್ಟಿಲ್ಲ ಮಾರಾಯ, ಸಿಟ್ಟು ಹೋಯ್ತು. ಹೋಗಿದಾ? ಓಕೆ, ಸೂಪರ್. ಸೊ ಇಲ್ಲಿಗೆ ಇವತ್ತಿನ ಸಂಜೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಪ್ರೆಸೆಂಟ್ ನಮ್ಮನೆ ಗೃಹಲಕ್ಷ್ಮಿ.